ಸರ್ ನಿಮ್ಮ ತಂಡಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ಸರ್, ನಾಟಕ ಚೆನ್ನಾಗಿದೆ. ಜೋರಾಗಿ ಕೂಗಿ ಹೇಳಿದ್ರು. ಎಲ್ಲ ಧ್ವನಿ ಕೇಳ್ದಂಗೆ ಇದೆಯಲ್ಲ ಅಂತ ನೋಡಿದ್ರೆ ಹೊನ್ನವಳ್ಳಿ ಕೃಷ್ಣ ಅವರು ರಾಜ್ಕುಮಾರ್ ಕಾಲ ಮೇಲೆ ಕಾಲ ಹಾಕೊಂಡು ವಿಗ್ ಹಾಕೊಂಡ್ಬಿಟ್ಟು ಒಳ್ಳೆ ಡ್ರೆಸ್ ಹಾಕೊಂಡು ಕಾಫಿ ಕುಡಿತಾರೆ. ನಾನು ನಮಸ್ಕಾರ ಸರ್ ಒಂದು ಏಜು ಸರ್. ಅವ್ರು ನಿಂತ್ಕೊಂಡ್ಬಿಟ್ರು ರಾಜ್ಕುಮಾರ್. ಎಲ್ಲಿಂದ ಬಂದೆ? ಕೃಷ್ಣಮೂರ್ತಿಪುರಮಿಂದ ಬಸ್ಸು ಎಲ್ಲ ಸೈಕಲ್ ಚೈನ್ ಕಟ್ ಆಗೋಯ್ತು ಸರ್, ಅದರಿಂದ ಬಂದೆ. ನಿಮ್ಮ ಸಿನಿಮಾದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ಪಾತ್ರ ಮಾಡಿ ಅಂತ ಹೇಳ್ಯಾರೆ, ಅದಕ್ಕೆ ಬಂದೆ. ಯಾರಿದ್ದೀರಿ ಇಲ್ಲಿ? ಬನ್ನಿ ಒಂದು ಲೋಟ ನೀರು ತಗೊಂಡು ಅಂದ್ರೆ 6 ಗಂಟೆಗೆ ಅವ್ರ ಜೊತೆಯಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಿದೆ. ಬಸ್ಸು ಬಹುಶಃ ಉದಯರಂಗನ ಮಾಡ್ರನ್ ಬಸ್ ಆಗೋತ್ತಿಲ್ಲ, ಮುಂದ್ಗಡೆ ಸೀಟಲ್ಲಿ ರಾಜ್ಕುಮಾರ್ ಕೂತಿಯಾರ ಬಸ್ಸಲ್ಲಿ, ಕಾರಲ್ಲಿ ಇರಲಿಲ್ಲ ಅವರು. ನಾನು ಅವ್ರ ಹಿಂಭಾಗ ನಾನು ಕೂತ್ಕೊಂಡೆ. ಸಮಯ ಸಿಕ್ಕರು ಚೂರು ಮಾತಾಡೋದು. ಅಣ್ಣವ್ರು ನಿನ್ನ ಕರೀತಿದ್ದಾರೆ. ಯಾಕೆ ಕರೀತಿದ್ದಾರೆ? ಜಾಸ್ತಿ ಮಾತಾಡ್ಬಿಟ್ಟೆ ಅಂತಾನ. ನಾಟಕದ ಬಗ್ಗೆ, ಬೀದಿ ನಾಟಕದ ಬಗ್ಗೆ ಎಲ್ಲ ಮಾತಾಡಿದೆ. ಬೈದು ಬಿಡ್ತಾರೆ ಏನೋ ಗೊತ್ತಿಲ್ಲ. ನಿಮ್ಮನ್ನು ಕರೀತಾ ನನ್ನನ್ನು ಕರೀತಿದ್ದಾರೆ ಅಂತ ಹೇಳಿ ಸರ್ ಅಂತ ಹೇಳಿದೆ. ಕೂತ್ಕೊಳ್ಳಿ ಅಂದ್ರು. ಸರ್ ಅದು ಕೂತ್ಕೊಳ್ಳಿ ಅಂದ್ರು. ಮಾವನ ತಪ್ಪಲ್ಲಿ ನೆಲದ ಮೇಲೆ ಕೂತಿರೋದು ಊಟಕ್ಕೆ ಎಲ್ಲರೂ, ಇಡೀ ಯೂನಿಟ್ಟು. ನಾನು ಕೂತ್ಕೊಂಡು ಎಲ್ರಿಗೂ ಮಟನ್ ಹಾಕ್ತದೆ. ನಾನು ಮಟನ್ ತಿನ್ನಲ್ಲಪ್ಪ ಅಂತ ಹೇಳಿದೆ. ನಾನು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ ಇದೆ. ರಾಜ್ಕುಮಾರ್ ಮಟನ್ ಇಲ್ಲ, ಸಸ್ಯಾಹಾರಿ ಸರ್ ನಾನು ಅಂತ ಹೇಳಿದೆ. ಇವ್ರಿಗೆ ಸಸ್ಯಾಹಾರಿ ಕೊಡಿ. ಒಂದು ಸಿನಿಮಾದಲ್ಲಿ ಒಂದು ಅವಕಾಶ. ನಾಟಕಗಳು ಮಾಡ್ತಿದ್ದಾಗ ಏನಾಯ್ತು, ಯರಗನಹಳ್ಳಿ ಅಂತೇಳಿ ಟೆರಿಷಿಯನ್ ಕಾಲೇಜ್ ಎದುರುಗಡೆ ನಾಟಕ ನಡೀತಾ ಇದೆ. ಜನ ಜೋರಾಗಿ ಚಪ್ಪಾಳೆ ತರ್ತಾ ಇದ್ದಾರೆ. ಹೊನ್ನವಳ್ಳಿ ಕೃಷ್ಣ ಅವರು ಬಂದಿದ್ದಾರೆ. ಸರ್ ನಿಮ್ಮ ತಂಡಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ಸರ್, ನಾಟಕ ಚೆನ್ನಾಗಿದೆ. ಜೋರಾಗಿ ಕೂಗಿ ಹೇಳಿದ್ರು. ಎಲ್ಲ ಧ್ವನಿ ಕೇಳ್ದಂಗೆ ಇದೆಯಲ್ಲ ಅಂತ ನೋಡಿದ್ರೆ ಹೊನ್ನವಳ್ಳಿ ಕೃಷ್ಣ ಅವರು. ನಾಟಕ ಮುಗೀತು. ಸರ್ ನಿಮ್ಮ ತಂಡಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ಸರ್ ಅಂದರು. ಅಲ್ಲ ಸರ್, ನಿಮ್ಮನ್ನು ಈಗಾಗಲೇ ಜನ ಗುರುತಿಸ್ತಾರೆ, 300ಕ್ಕೆ ಸಿನಿಮಾ ಮಾಡಿರಿ. ಇಲ್ಲ ರಮಾನಂದ್, ಈ ಬೀದಿ ನಾಟಕದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂದರು. ಸರ್ ಇಲ್ಲಿ ಸಂಪಾದನೆ ಆಗಲ್ಲ ಸರ್. ಇಲ್ಲ ಬರ್ತೀನಿ ಅಂದರು. ಬನ್ನಿ ಅಂದ್ಬಿಟ್ಟು ಏನು ಮಾಡಿದ್ರು, ಬೇರೆ ಬೇರೆ ಕಡೆ ಎಲ್ಲ. ಆವಾಗ 85ನೇ ಇಸ್ವಿಯಲ್ಲಿ ಮೊದಲನೇ ದಿನ ಅವ್ರು ನನ್ನ ಜೊತೆ ನಾಟಕಕ್ಕೆ ಬಂದಾಗ 23 ರೂಪಾಯಿ ಕಲೆಕ್ಷನ್ ಆಗಿತ್ತು. ಅವ್ರ ಕೈಗೆ ಕೊಟ್ಬಿಟ್ಟೆ. 8 ಜನ ಕಲಾವಿದರು, ನೀವೇ ಹಂಚಿ. ಮೈಸೂರು ಆನಂದ ಅನ್ನೋನು ನನ್ನ ಟ್ರೂಪಲ್ಲೇ ಇದ್ದಿದ್ದು. ಯಾರ್ಯಾರಿಗೆ ಏನೇನು ಕೊಡ್ತೀರಿ ಕೊಟ್ಬಿಡಿ ನೀವೇ ಅಂತ. ಅವ್ರು 2 ರೂಪಾಯಿ ಇಟ್ಕೊಂಡು ಮಿಕ್ಕಿಂದ ಚೀಟಿ ಕೊಡ್ಕೊಂಡು ದುಡ್ಡು ಇಸ್ಕೊಂಡು. ಸಂಭಾವನೆ 85ರಲ್ಲಿ. ಆಗ ನಾವು 5,000 ರೂಪಾಯಿನ ಕಲೆಕ್ಟ್ ಮಾಡಿ ಬಿಜಾಪುರದಲ್ಲಿ ಬರಗಾಲ ಪೀಡಿತರಿಗೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ 5,000 ರೂಪಾಯಿನ ತೊಗೊಂಡೋಗಿ ಕೊಟ್ಟು, ಅಷ್ಟು ಕಷ್ಟ ಕಾಲದಲ್ಲೂ. ಆವಾಗ ಹೊನ್ನವಳ್ಳಿ ಕೃಷ್ಣ ಏನು ಮಾಡಿದ್ರು, ರಮಾನಂದ್ ರಾಜ್ಕುಮಾರ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ನಿಂಗೆ ಮಾಡಿಸ್ತೀನಿ ಬನ್ನಿ ಅಂದರು. ಒಂದು ಡೇಟ್ ಹೇಳಿದ್ರು. ಒಂದು ಡೇಟ್ಗೆ ಹೋದೆ. ಯಾವುದು ಜ್ವಾಲಾಮುಖಿ ಅಂತ ಸಿನಿಮಾ. ಬೆಳಗ್ಗೆ 6 ಗಂಟೆಗೆ ಇರಬೇಕು ಅಂದರು. ಇರ್ತೀನಿ ಬಿಡಿ ಅಂತ ಹೇಳಿದೆ. ನಾನು ಸ್ವಲ್ಪ ದುಡ್ಡು ಕೂಡ ಕೊಟ್ಟಿದ್ದೆ, ನಮ್ಮಪ್ಪನೂ ಕೊಟ್ಟಿದ್ರು. 2,500 ರೂಪಾಯಿ ಕೊಟ್ಟು ಗೇರ್ ಸೈಕಲ್ ತೊಗೊಂಡ್ಬಿಟ್ಟೆ. 500 ರೂಪಾಯಿ 400 ರೂಪಾಯಿಗೆ ಸೈಕಲ್ ತೊಗೊಂಡಿದ್ದೆ ನಾನು. 2,500 ರೂಪಾಯಿ ಕೊಟ್ಟು ಗೇರ್ ಸೈಕಲು. ಈಗ ತುಳಿತೀನಿ. ಬೆಳಗ್ಗೆ 4:15ಗೆ ಸ್ನಾನ ಮಾಡಿಕೊಂಡ್ರೆ ಚೈನ್ ಕಟ್ ಆಗೋಯ್ತು. ಅಯ್ಯೋ ಏನು ಮಾಡೋದು? ಓಡ್ಕೊಂಡೋಗಿ ಬಳವಟ್ಲು ಸರ್ಕಲ್ಲು, ಗಣೇಶ ಟಾಕೀಸ್ ಹತ್ರ ಭಾಳ ಫೇಮಸ್ಸು. ಅಲ್ಲಿ ನಿಂತರೆ ರಿಕ್ಷಾ ಇಲ್ಲ, ಏನಿಲ್ಲ. ಸೈಕಲ್ ರಿಕ್ಷಾ ಇಲ್ಲೆಲ್ಲ ಹೋಗೋದು, ಯಾರು ಸೈಕಲ್ ಮೇಲೆ ಹೋಗೋರು ಕೂರಿಸ್ಕೊಂಡು ಹೋಗಲ್ಲ. ಅಲ್ಲಿಂದ ಓಡ್ಕೊಂಡು ಮೈಸೂರು ಸುಜಾತ ಹೋಟ್ಲು, ಶಾಲಿಮಾರ್ ಥಿಯೇಟ್ರದ ಓಡೋಗಿ 5:45ಗೆಲ್ಲ ತಲುಪಿಬಿಟ್ಟೆ. ರನ್ನಿಂಗ್ ರೇಸು. ಆ ಉತ್ಸಾಹ ಇದೆಯಲ್ಲ, ರಾಜ್ಕುಮಾರ್ ಅವ್ರ ಜೊತೆ ಮಾಡಬೇಕು ಅಂತ ಹೋಗಿ ಎಲ್ಲ ಯೂನಿಟ್ ಎಲ್ಲ ಇದೆ. ಈ ಕಡೆ ಕೇಶ ಅಲಂಕಾರದವ್ರು ಇದ್ದಾರೆ, ಆ ಕಡೆ ಪ್ರೊಡಕ್ಷನ್ ಅವ್ರು ಇದ್ದಾರೆ, ಸಹ ನಿರ್ದೇಶಕರಿದ್ದಾರೆ. ಹೊನ್ನವಳ್ಳಿ ಕೃಷ್ಣ ಸರ್, ಹೊನ್ನವಳ್ಳಿ ಕೃಷ್ಣ ಹೇಳಿದ್ದಾರೆ. 5:50 ಆಗೋಯ್ತು. ಎಲ್ಲಿ ಅಂತ ಮಾಡಿ ಮೇಲೆ ಹತ್ತೋಗಿ ಜೋರಾಗಿ ಹತ್ತಿಗೆ ಹೋಗಿ ನಿಂತ್ಕೊಂಡೆ. ರಾಜ್ಕುಮಾರ್ ಕಾಲ ಮೇಲೆ ಕಾಲ ಹಾಕೊಂಡು ವಿಗ್ ಹಾಕೊಂಡ್ಬಿಟ್ಟು ಒಳ್ಳೆ ಡ್ರೆಸ್ ಹಾಕೊಂಡು ಕಾಫಿ ಕುಡಿತಾರೆ. ನಾನು ನಮಸ್ಕಾರ ಸರ್ ಒಂದು ಏಜು ಸರ್. ಅವ್ರು ನಿಂತ್ಕೊಂಡ್ಬಿಟ್ರು. ರಾಜ್ಕುಮಾರ್ ಎಲ್ಲಿಂದ ಬಂದೆ? ಕೃಷ್ಣಮೂರ್ತಿಪುರಮಿಂದ ಬಸ್ಸು ಎಲ್ಲ ಸೈಕಲ್ ಚೈನ್ ಕಟ್ ಆಗೋಯ್ತು ಸರ್, ಅದರಿಂದ ಬಂದೆ. ನಿಮ್ಮ ಸಿನಿಮಾದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರು ಪಾತ್ರ ಮಾಡಿ ಅಂತ ಹೇಳ್ಯಾರೆ, ಅದಕ್ಕೆ ಬಂದೆ. ಯಾರಿದ್ದೀರಿ ಇಲ್ಲಿ? ಬನ್ನಿ ಒಂದು ಲೋಟ ನೀರು ತಗೊಂಡು ಅಂದರು. ರಾಜ್ಕುಮಾರು ಕರೆದ್ರು. ಒಂದು ಲೋಟ ನೀರು ಕೊಡು. ಕಾಫಿ ಕುಡಿತೀರ? ಟೀ ಕುಡಿ. ಕಾಫಿ ಕುಡಿತೀನಿ ಸರ್ ಅಂತೆ. ಕಾಫಿ ಅವ್ರು ಕಾಫಿ ಕುಡ್ದಿಲ್ಲ, ನನಗೆ ಕಾಫಿ ಕೊಟ್ಟು ನಾನು ಕೂರಿಸಿ ಅವರು ಕೂತ್ಕೊಂಡು ಇಬ್ಬರು ಕಾಫಿ ಕುಡಿದು ನಾಟಕದ ಸಂಭಾವನೆ ಎಲ್ಲ ಹೇಳ್ಬಿಟ್ಟೆ ಅವ್ರ ಹತ್ರ. ನಾಟಕ ಡೈಲಾಗ್ ಎಲ್ಲ ಹೇಳ್ಬಿಟ್ಟೆ ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. 6 ಗಂಟೆಗೆ ಅವ್ರ ಜೊತೆಯಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಿದೆ. ಬಸ್ಸು ಬಹುಶಃ ಉದಯರಂಗನ ಮಾಡ್ರನ್ ಬಸ್ ಆಗೋತ್ತಿಲ್ಲ, ಮುಂದ್ಗಡೆ ಸೀಟಲ್ಲಿ ರಾಜ್ಕುಮಾರ್ ಕೂತಿಯಾರ ಬಸ್ಸಲ್ಲಿ, ಕಾರಲ್ಲಿ ಇರಲಿಲ್ಲ ಅವರು. ನಾನು ಅವ್ರ ಹಿಂಭಾಗ ನಾನು ಕೂತ್ಕೊಂಡೆ. ಸಮಯ ಸಿಕ್ಕರು ಚೂರು ಮಾತಾಡೋದು.
ಬಾಕಿ ಈಗಿನ ಕಾಲ ಆದ್ರೆ ಸಪರೇಟ್ ಕಾರು, ನಾಯಕ ನಾಯಕಿಯರಿಗೆ ಮಾತಾಡೋದಕ್ಕೆ ಆಗಲ್ಲ. ಎಷ್ಟು ಮಾತಾಡೋರು ಅಂತ ಹೇಳಿದ್ರೆ ನೋಡಿ, ಹಾಗೆ ಅಲ್ಲಲ್ಲೇ ಬಲ್ಮುರಿಗೆ ಹೋದ್ರು, ಪಕ್ಕದಲ್ಲಿ ಹೋದ್ರು, KRS ತನಕ ಶೂಟಿಂಗು ಹಾಗೆ ನಡ್ಕೊಂಡು ಮಧ್ಯೆ ಇಳಿದು ಅಲ್ಲಿ ಒಂದು ಮಾವನ್ ತೋಪ ಹತ್ರ ಊಟಕ್ಕೆ ಕೂತ್ರು. ಎಲ್ಲ ಕೂತರು. ರಾಜ್ಕುಮಾರ್ ಕೂತಿದ್ದಾರೆ, ಪಕ್ಕದಲ್ಲಿ ಒಂದೆಲ್ಲ ಖಾಲಿ ಇದೆ, ಇಟ್ಕೊಂಡು ಕೂತಿದ್ದಾರೆ, ಯಾರಿಗೆ ಅನ್ನೋದು ಗೊತ್ತಿಲ್ಲ. ನಾನು ಮೋಹನ್, ನಮ್ಮ ವಿಷ್ಣುವರ್ಧನ್ ಕೇಳಿ ಹಾಡು ಹೇಳಿಸ್ತಾನೆ, ನನ್ನ ಆತ್ಮೀಯ ಮಿತ್ರ ಮೋಹನ್ ಕುಮಾರ್ ಅಂತೇಳಿ. ಕುಮಾರ್ ಬೇರೆ ಆಗ್ಬಿಟ್ರು, ಮೋಹನ್ ನನ್ನ ಆತ್ಮೀಯ ಸ್ನೇಹಿತ. ಅವನಿದ್ದವನು ವಿಷ್ಣುವರ್ಧನ್ ಕೇಳಿ ಪ್ರಪ್ರಥಮ ಹಾಡನ್ನು ಹೇಳಿಸ್ತಾ, ಮಡಿಲಲ್ಲಿ ಮಗುವಾಗಿ ನಾನು, ನಮ್ಮನೆ ಮುಂಭಾಗ ಬುಲ್ಬುಲ್ ತರ ಹಿಡ್ಕೊಂಡು ಟಕ 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 ಅಂತ ಕಂಪೋಸ್ ಮಾಡೋನು. ಅಂದ್ರೆ ಸಿಕ್ಕಿದ ಜಾಗದಲ್ಲಿ ಹಾಡು ಚೆನ್ನಾಗಿ ಬರಬೇಕು ಅನ್ನೋ ಧ್ಯೇಯ ಧೋರಣೆ ಇತ್ತು ಅವನಿಗೆ. ಈ ಹಾಡು ಗೆಲ್ಲೇಬೇಕು ಅಂತ. ವಿಷ್ಣುವರ್ಧನ್ ಬಹಳ ಅತ್ಯುತ್ತಮವಾಗಿ ಹಾಡಿದ್ರು. ಆ ಸಮಯದಲ್ಲಿ ಏನಾಯ್ತು, ಇಲ್ಲಿಗೆ ಅವನು ರಾಜ್ಕುಮಾರ್ ಅವರು ನೋಡ್ತಾ ಇದ್ದಾರೆ, ಇವ್ರು ಕಾಣ್ತಾ ಇದ್ದಾರೆ, ಮೋಹನ್ ಅವರು. ನನ್ನ ಬಿನ್ ರಾಜ್ಕುಮಾರ್ ಕಾಣ್ತಾ ಇದೆ. ಅವರು ಮೋಹನ್, ಅಣ್ಣವ್ರು ನಿನ್ನ ಕರೀತಿದ್ದಾರೆ ಅಂದ. ಯಾಕೆ ಕರೀತಿದ್ದಾರೆ? ಜಾಸ್ತಿ ಮಾತಾಡ್ಬಿಟ್ಟೆ ಅಂತಾನ. ನಾಟಕದ ಬಗ್ಗೆ, ಬೀದಿ ನಾಟಕದ ಬಗ್ಗೆ ಎಲ್ಲ ಮಾತಾಡಿದೆ. ಬೈದು ಬಿಡ್ತಾರೆ ಏನೋ ಗೊತ್ತಿಲ್ಲ, ನಿಮ್ಮನ್ನು ಕರೀತಾ ಇದ್ದ, ನನ್ನನ್ನು ಕರೀತಿದ್ದಾರೆ ಅಂತ ಹೇಳಿದೆ. ನಾನು ಹಿಂದಕ್ಕೆ ತಿರುಗಿದೆ, ನನ್ನೇ ಕರೀತಿಯಾರ ಕಣೆ ಈಗ ಅಂತಿದ್ದಾರೆ, ಬನ್ನಿ ಅಂದರು. ಹೋಗಿ ನಿಂತ್ಕೊಂಡೆ. ಸರ್ ಅಂತ ಹೇಳಿದೆ. ಜಾಸ್ತಿ ಮಾತಾಡ್ಬಿಟ್ನಲ್ಲ. ಅಕ್ಕಪಕ್ಕ MS ರಾಜಶೇಖರ್ ಗೊತ್ತಿತ್ತು, ಕೇಶವ್ ಅವ್ರು ಗೊತ್ತಿತ್ತು, ಚಿಕ್ಕಣ್ಣ ಇವರು, ಆಮೇಲೆ ಕುಂದಾನಿ ಸತ್ಯನ್ ಬರೋರು ನಮ್ಮ ಅಂಗಡಿಗೆ. ಅವ್ರನ್ನೆಲ್ಲ ನಾನು ಭಾಳ ಹತ್ತಿರದಲ್ಲಿ, ಕಂಪ್ಲಾಪುರ್ ನಾಗೇಶ್ವರೆಲ್ಲ ಬರೋರು. ಕೂತ್ಕೊಂಡು ನಿಂತ್ಕೊಂಡು ಸಾರ್ ಅಂತ ಹೇಳಿದೆ. ಕೂತ್ಕೊಳ್ಳಿ ಅಂದರು. ಸರ್ ಅದು ಕೂತ್ಕೊಳ್ಳಿ ಅಂದರು. ಮಾವನ್ ತೋಪಲ್ಲಿ ನೆಲದ ಮೇಲೆ ಕೂತಿರೋದು ಊಟಕ್ಕೆ ಎಲ್ಲರೂ, ಇಡೀ ಯೂನಿಟ್ಟು. ನಾನು ಕೂತ್ಕೊಂಡು ಎಲ್ರಿಗೂ ಮಟನ್ ಆಗ್ತಾ ಇದೆ. ನಾನು ಮಟನ್ ತಿನ್ನಲ್ಲಪ್ಪ ಅಂತ ಹೇಳಿದೆ. ನಾನು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ ಇದೆ. ರಾಜ್ಕುಮಾರ್, ಮಟನ್ ಇಲ್ಲ, ಸಸ್ಯಾಹಾರಿ ಸರ್ ನಾನು ಅಂತ ಹೇಳಿದೆ. ಇವ್ರಿಗೆ ಸಸ್ಯಾಹಾರಿ ಕೊಡಿ ಅಂತ ಹೇಳಿದ್ರು. ಎಲ್ಲರೂ ಮಾಂಸ ಇದಾಕೊಳ್ತಿದ್ರು. ನಾನು ಇದನ್ನು ತಿಂದ ಮೇಲೆ, ನಾಟಕ ಮುಗಿದ ಮೇಲೂ, ಇದು ಊಟ ಆದ್ಮೇಲೂ ಮಾತಾಡ್ದೆ ಅವ್ರ ಹತ್ರ. ಮಾತಾಡ್ತಾ ಇದ್ದೆ, ತಿರ್ಗಾ ಬಸ್ಸಲ್ಲಿ ಕೂತ್ಕೊಳ್ಳೋದು, ಅವ್ರ ಮುಂದೆ ನಾನಿದ್ದೆ. ನನಗೆ ಅದೇ ಒಂದು ಸಂತೋಷ ಅಂತ. ಅಷ್ಟು ದೊಡ್ಡ ಆರ್ಟಿಸ್ಟು. ಅವ್ರಿಗೆ ಹೇಳಿಬಿಟ್ಟು ನಾನು ಈ ಸಿನಿಮಾ ಸರ್ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸರ್, ಬೆಡ್ಡೂಲಿ ಮರೆಯೋಕ್ಕಾಗಲ್ಲ ಸರ್. ಆ ಮಗುಗೆ ಮಾತು ಕಲ್ಸ್ಕೊಡೋದು ಇದೆಯಲ್ಲ ಸರ್, ನಾನು ಒಂದೇಳದೆ ನಿನ್ನ ಮುಖನದೆ, ಆ ಸಾಂಗು, ಇದು ಅಬ್ಬಬ್ಬಬ್ಬಬ್ಬ, ಯಾರು ಜೀವನದಲ್ಲಿ ಮರೆಯಲ್ಲ ಸರ್. ಲಕ್ಷ್ಮೀನಾರಾಯಣ ಎಂಥ ಅತ್ಯದ್ಭುತವಾದ ನಿರ್ದೇಶನ ಸರ್ ಅಂತೆಲ್ಲ ಹೇಳಿದ್ರೆ ಅವರು ಈಗನ್ನವರು. ಆಮೇಲೆ ನಾನು ನಾಟಕದಲ್ಲಿ ತೊಡಗು, ಎಲ್ಲ ರೀತಿಯ ನಾಟಕಗಳನ್ನ ಮಾಡ್ತಾ ಇದ್ದೀನಿ ಸರ್. ಮುಂದೆ ನಾನು ನಾಟಕದಲ್ಲಿ ಇರ್ತೀನಿ, ಸಿನಿಮಾಕ್ಕೂ ಬರಬೇಕು ಅಂತೀನಿ. ಇಲ್ಲಿ ಯಾವ ಪಾತ್ರ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ ಸರ್ ಅಂತ ಹೇಳ್ತೀನಿ. ಇದು ಒಂದು. ಇನ್ನೊಂದು ಸಾರಿ ಹೊನ್ನವಳ್ಳಿ ಕೃಷ್ಣರವರು ಅಂಬಾಸಿಡರ್ ಕಾರಲ್ಲಿ ರಾಜ್ಕುಮಾರ್ ಅವ್ರನ್ನ, ಬರಗಾಲ ಪೀಡಿತರಿಗೆ ಹಣ ಕಲೆಕ್ಷನ್ ಮಾಡೋದಕ್ಕೆ ರಾಜ್ಕುಮಾರ್ ಮುಂದ್ಗಡೆ ಸೀಟಲ್ಲಿ ಕೂತಿದ್ದಾರೆ. ಅಲ್ಲಿ ಕೆಂಪರಾಜು ಅನ್ನೋರು ಅಂಗಡಿ ಕರ್ಕೊಂಡು ಬಂದಿದ್ದಾರೆ. ನನ್ನ ಅಂಗಡಿ ಮುಂದೆ ಹೋಗೋದವರು, ನಂದು ಲೈಬ್ರರಿ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಅವರು 500 ರೂಪಾಯಿ ಹಾಕಿದ್ದಾರೆ. ಅವಾಗ 500 ರೂಪಾಯಿಗೆ ಭಾಳ ದೊಡ್ಡ ಬೆಲೆ, ಭಾರಿ ಬೆಲೆ ಇತ್ತು ಅಲ್ಲಿ. ಅವೆಲ್ಲ ನೋಡಿಕೊಂಡು ನಾನು ಜ್ವಾಲಾಮುಖಿ ಇದಕ್ಕೆ KRS ಅಲ್ಲಿ ಶೂಟಿಂಗು, ಕನ್ನಂಬಾಡಿ ಕಟ್ಟೆಯಲ್ಲಿ. ಒಬ್ರಿಗೆ ಡೈಲಾಗ್ ಕೊಟ್ಟಿದ್ದಾರೆ, 7 ಡೈಲಾಗ್ ಆಯ್ತು, 8 ಡೈಲಾಗ್, 10 ಸಾರ ಆಯ್ತು. ಅವ್ರು ಹೇಳ್ತಾನೆ ಇಲ್ಲ. ನಾನು ಪಕ್ಕದಲ್ಲಿ ಇದನ್ನು ಕೇಳ್ತಾನೆ ಇದ್ದೀನಿ, ಈ ಡೈಲಾಗ್ ನಮ್ಮಂಥವ್ರಿಗೆ ಸಿಕ್ಬಿಟ್ರೆ ಹೇಳ್ಬಿಡ್ಬೋದಲ್ಲ ಅಂತ. ನಾನು ಹೋಗಿ ಕೇಳ್ಬಿಟ್ಟೆ, ಹೊನ್ನವಳ್ಳಿ ಕೃಷ್ಣಂಗೆ ಹೇಳಿದೆ. ಅವರೆಲ್ಲ ಹೊರಬಿಟ್ಟು MS ರಾಜಶೇಖರ್, ಚಿಕ್ಕಣ್ಣ, ಇನ್ಯಾರೋ ಇದ್ರು. ಸರ್ ಡೈಲಾಗ್ ನಾನು ಹೇಳ್ತೀನಿ ಹೇಳಿ ಅಂದರು. ಅವರು ತೋರಿಸಿ, ಸಂಗೀತಂ ಶ್ರೀನಿವಾಸ ಏನೋ ಇರಬೇಕು, ಅವ್ರ ಹತ್ರ ನಿಲ್ಸಿದ್ರು. ಡೈಲಾಗು ಅಂದರು, ಹೇಳ್ತೀನಿ ಸರ್, ತುಂಬ ಪೀಚಿದ್ದೀರಿ ನೀವು, ಪಾತ್ರಕ್ಕೆ ಸೆಟ್ ಆಗಲ್ಲ ಅಂದರು. ಇರಲಿ ಬಿಡಿ ಸರ್, ಪರವಾಗಿಲ್ಲ, ಇನ್ನೊಂದು ಸಾರಿ ಸಿಗುತ್ತೆ, ಇವ್ರ ಜೊತೆ ಬಂದಲ್ಲ ಹಿಂದೆ ಮಾತಾಡ್ಕೊಂಡು ತಿರ್ಗಾ ಹೋಗ್ತೀನಿ ಬಿಡಿ ಅಂತ ಹೇಳ್ಕೊಂಡು ಬಂದೆ. ಆಮೇಲೆ ಅಲ್ಲೆಲ್ಲ ಮುಗಿದ್ಮೇಲೆ ಆಮೇಲೆ ಅವರು ಕಾರಲ್ಲಿ ಹೊರಟ್ರು. ಬಟ್ ಆ ದಿನನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಹೊನ್ನವಳ್ಳಿ ಕೃಷ್ಣರವರು ಯಾಕೆ ಹೇಳ್ತೀನಿ ಅಂತಂದರೆ, ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬರೆದಿರು. ರವಿ ಬೆಳಗೆರೆ ಹತ್ರನೂ ಹೋಗಿದ್ದೆ ನಾನು. ರವಿ ಬೆಳಗೆರೆ ಅವರು ಆಯ್ ಬೆಂಗಳೂರು ಪತ್ರಿಕೆ 13ನೇ ಸಂಚಿಕೆ ಇದ್ದಾಗ ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಅವ್ರ ಮನೆಗೆ ಹೋಗಿದ್ದೆ ಸತ್ಯನಾರಾಯಣ ರಾವ್ ಗಲ್ಲಿ ಬಳ್ಳಾರಿಯಲ್ಲಿ ನಾಟಕ ಮಾಡಿದಾಗ. ನನ್ನ ಪತ್ರಿಕೆಯಲ್ಲಿ ಬರೋದ್ರೆ ಏನು ಸುಖ ಇಲ್ಲ ರಮಾನಂದ್ ಅವರೇ, ಬೀದಿ ನಾಟಕ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿ ಅಂತೇಳಿ ಹೊಟ್ಟೋದ್ರು. ಒಂಥರ ಇದ್ರಲ್ಲಿದ್ದರು ಅವರು, ಮೂಡಲ್ಲಿದ್ದರು. ನಾನು ಸುಮ್ಮನೆ ಆಗೋದೆ. 13ನೇ ಸಂಚಿಕೆಗೆ ಗಣಪತಿ ಸಚ್ಚಿದಾನಂದ ಇವ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಮಾಡಿದರು. ಸರ್ ನಮಸ್ಕಾರ ಅಂತ ಹೇಳಿದೆ. ನನ್ನ ಸಿನಿಮಾದಲ್ಲಿ ಗುರುತಿಸಿರಲ್ಲ ಅಂದರು. ಆವಾಗ ನಿಮ್ಮ ಪತ್ರಿಕೆಯಲ್ಲಿ ಏನಾದ್ರು ಒಂದು ಬರಿಬೋದಲ್ಲ ಸರ್ ನಮ್ಮಂತ ನನ್ನ ಪತ್ರಿಕೆ, ನಾನು ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿರೋದು ಪತ್ರಿಕೆ, ಹೀಗೆ ಹೇಳಿದ್ರು ಸರ್ ಅವರು. ಆನಂತರ ಉದಯ್ ಮರಕ್ಕಿಣಿ ಅವ್ರಿಗೆ ಪೇಜರ್ಲಿ ಒಂದು ಮೆಸೇಜ್ ಹಾಕೋರು, ರಮಾನಂದ್ ಶಿವಕುಮಾರ್ ಆರಾಧ್ಯ ಬರ್ತಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಕನ್ನಡಪ್ರಭದಲ್ಲಿ ಇಂಟರ್ವ್ಯೂ ಮಾಡಿದ್ರು. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ರಾಜ್ಕುಮಾರ್ ಅವರಿಗೆ ಓದುವ ಅಭ್ಯಾಸ ಇತ್ತು. ಕನ್ನಡಪ್ರಭದಲ್ಲಿ ಒಂದು ಲೇಖನ ಬರೆದಿರು,
ಜೈರಮಡಿಗರು ಬಹುಶಃ ಅದನ್ನು ಬರೆದಾಗ ಏನಾಯ್ತು, ರಾಜ್ಕುಮಾರ್ ಓದ್ಬಿಟ್ಟಿದ್ರು. ಅವಾಗ ನೋಡ್ಬಿಟ್ಟು ಅಲ್ಲಿ ಮೂರು ನಾಟಕ ನಡೀತು. ಸಮುದಾಯ ತಂಡದ್ದು, AS ಮೂರ್ತಿ ಅವ್ರದ್ದು, ನನ್ನ ತಂಡದ ಬಗ್ಗೆ ಹೊಗಳು ಬರೆದ್ಬಿಟ್ಟಿದ್ರು ಕನ್ನಡಪ್ರಭ. ನಾಟಕ ಅಂದ್ರೆ ಹೀಗೆ ಇರಬೇಕು, ಇದೊಂದು ನೋಡೋದೊಂದು ಭಾಗ್ಯ ಅಂತ. ಅದನ್ನು ರಾಜ್ಕುಮಾರ್ ಓದ್ಬಿಟ್ಟಿದ್ರು. ಆ ಓದೋ ಸಮಯಕ್ಕೆ ಹೊನ್ನವಳ್ಳಿ ಕೃಷ್ಣರಾವ್ ಅಲ್ಲಿ ಬಂದಿದ್ರು. ಭಯ್ಯ ಇಲ್ಲಿ ಅವರು ಚಾಮರಾಜನಗರದ ಆಡು ಭಾಷೆ ಸೊಗಡು. ಭಯ್ಯ ಇಲ್ಲಿ ಇದು ಯಾರ ನಾಟಕ ಅಣ್ಣ, ಯೂಟ್ಯೂಬಲ್ಲೇ ನಾನು ಇರೋದು, ಕರ್ಸು ಮತ್ತೆ ನೋಡುವ ನಾಟಕ ನೋಡುವ, ಜಮಾಯಿಸ್ಬಿಡೋಣ ಅಂತ ರಾಜ್ಕುಮಾರ್ ಹೇಳ್ಬಿಟ್ಟಿದ್ದಾರೆ. ಇವರು ನನ್ನ 3 ತಿಂಗಳು ಹುಡುಕಾಡ್ಕೊಂಡು ಹೊನ್ನವಳ್ಳಿ ಕೃಷ್ಣರವ್ರು ಕರ್ಕೊಂಡೋದ್ರು ಚಾಮುಂಡೇಶ್ವರಿ ಸ್ಟುಡಿಯೋಗೆ. ಫಸ್ಟು ರಾಜ್ಕುಮಾರ್ ಅವ್ರು ನೋಡ್ತಾನೆ ಎದ್ದುಬಿಟ್ರು, ನಿಮ್ಮನ್ನು ನೋಡೋ ಸೌಭಾಗ್ಯ ನಮಗೆ ಸಿಗ್ತಲ್ಲ ಅಂದ್ಬಿಟ್ರು. ನಾನು ಉದಯ್ ಕುಮಾರ್ ನನ್ನ ಆತ್ಮೀಯ ಸ್ನೇಹಿತ, ಏನು ಈಗಂತ ಇರೋ, ಮೊದಲು ಬನ್ನಿ ಊಟ ಮಾಡಿ ಅಂದರು. ಅವ್ರ ಪಕ್ಕದಲ್ಲಿ ಊಟ ಕೂರಿಸ್ಕೊಂಡ್ರು. ಅಕ್ಕಪಕ್ಕದವ್ರೆಲ್ಲ ನೋಡ್ತಾರೆ, ಇವ್ರು ಯಾರನ್ನ ಕೂರಿಸ್ಕೊಂಡ್ಬಿಟ್ರಲ್ಲ ರಾಜ್ಕುಮಾರ್ ಅವರು ಅಂತ. ಊಟ ಆಯಿತು. ಆಮೇಲೆ ನಾಟಕ ನೋಡಿದ್ವು. 10 ನಿಮಿಷ ಆಗಿದೆ ನಾಟಕ, ಏನು ನುಗ್ತಾ ಇಲ್ಲ ರಾಜ್ಕುಮಾರು. ಆ ಕಡೆ ಮಲೆಯ ಮರತ ಶೂಟಿಂಗ್ ನಡೀತಾ ಇದೆ, ಈ ಕಡೆ ಕುಮಾರ್ ಬಂಗಾರಪ್ಪ ಅವಾಗ ವಸಂತ್ ಕುಮಾರ್ ಅಂತ ಅವರು, ಆ ಕಡೆ ಅದು ನಡೀತಾ ಇದೆ. ಏನು ನಗ್ತಾರೆ, ಒಂದು ಡೈಲಾಗ್ ನಕ್ಬಿಟ್ರು. ಅಲ್ಲಿಂದ ನಮಗೆ ಕ್ಯಾಚ್ ಆಗ್ಬಿಟ್ರು. ನಾವೇನು ಡೈಲಾಗ್ ಆಗಿಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಡೈಲಾಗು, ರಾಜ್ಕುಮಾರ್ ಈಗ ನೀವು ಎದುರುಗಡೆ ಕೂತಿರೋ, ನಾನೇನು ಮಾಡಿದೆ, ಏಯ್ ಯಾವನವನು ಸಾಹೇಬ್ರ ಮುಂದೆ ಉಚ್ಚವಿತಾ ಇರೋನು. ರಾಜ್ಕುಮಾರ್ ಹಿಂದೆ ನೋಡ್ಬಿಟ್ರು. ಸಾಹೇಬ್ರ ಮುಂದೆ ಹೋಯ್ದ, ಅವ್ರಿಗಂತೂ ಬುದ್ಧಿ ಇಲ್ಲ, ಅವ್ರ ಹಿಂದೆ ಹೋಗೋ ಅಂತ ಡೈಲಾಗ್ ಇದೆ. ಅದನ್ನು ಇದಾಗ್ಬಿಡ್ತು, ಪಂಚಾಯ್ತು. ಆಮೇಲೆ ಅವ್ರ ಆಶೀರ್ವಾದ ಮಾಡಿದ್ರು. ಆಮೇಲೆ ಫೋಟೋ ತೆಗೆಸ್ಕೊಳ್ಳಿ ಅಂದರು ರಾಜ್ಕುಮಾರ್. ತೆಗೆಸ್ಕೋಬೋದು ಸರ್, ನಮ್ಮ ನೆಗೆಟಿವ್ ಯಾರು ಕೊಡ್ತಾರೆ ಸರ್? ಯಾರು ಕೊಡಲ್ಲ ಸರ್. ನಾವು ಆಸೆನೂ ಪಡ್ಲೂಬಾರ್ದು ಸರ್ ಅಂತೆ. ಶ್ರೀನಿಧಿ ರಾಮ್ ಅವರು ಕರೀರಿ ಅಂದರು. ಶ್ರೀನಿಧಿ ರಾಮ್ ಬಂದರು, ನೋಡಿ ಇವರು ಫೋಟೋ ತೆಗೀರಿ, ಫೋಟೋ ನೆಗೆಟಿವ್ ಅವ್ರಿಗೆ ಕಟ್ ಮಾಡಿಕೊಟ್ಬಿಡಿ ಅಂದರು. ಸರ್ ನನ್ನ ಈಗಲೂ ಫೋಟೋ ಐತೆ. ನನಗೆ ಆಶ್ಚರ್ಯ ಆಗೋಯ್ತು. ರಾಜ್ಕುಮಾರ್ ಜೊತೆ ಫೋಟೋ ತೆಗೆದೆ. ಅವಾಗ ಒಳ್ಳೆ ಅಮೌಂಟು ಕೊಟ್ಟರು ನಮಗೆ, ಆರ್ಥಿಕ ಸಹಕಾರದ ರಾಜ್ಕುಮಾರ್ ಅವರು. ಗೋವಿಂದ ಅವ್ರಿಗೆ ಹೇಳಿದ್ರು, ಇದ್ದರು, ಈಗ ಕೊಟ್ಟರು. ಅಳಿಯವರು ಗೋವಿಂದರಾಜ್ ಅವ್ರಿಗೆ ಕೊಟ್ಟರು. ಇದು ನನ್ನ ಜೀವನದಲ್ಲಿ ಮರೆಯಲಾಗದೆ ಇರೋ ಸಂದರ್ಭ ಸನ್ನಿವೇಶಗಳು ಸರ್. ಸೊ ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ವು? ಬಾಲ್ಯದ ದಿನಗಳು 20 ಅಡಿ ಮೋರಿ, ₹1, ₹2, 50 ಪೈಸೆ ಬೆಟ್ಟಿಂಗ್ ಕಟ್ಟಿ ಮೋರಿ ಯಾರೋದು. ಮೋರಿ ದಾಟಿದ ವೀರ ಅಂತ ನನ್ಗೆ ಹೇಳೋರು. ಇವ್ನು ಮುಂದೆ ಸಿನಿಮಾ ತೆಗೆದ್ರೆ ರಮಾನಂದ್ ಮೋರಿ ದಾಟಿದ ವೀರ ಅಂತ ಸಿನಿಮಾ ತೆಗಿದ್ವು. ಅಲ್ಲಿ ನಾವೇನ್ ಮಾಡ್ತಿದ್ವು ಅಂತಂದ್ರೆ, ಚಂದವಳ್ಳಿ ತೋಟ ಸಿನಿಮಾ ನೋಡ್ಕೊಂಡು ಬೆಟ್ಟದಲ್ಲಿ ನೋಡ್ಕೊಂಡು ನಾವು ಫೈಟ್ ಆಡ್ತಾ ಇದ್ವು. ಉದಯ್ ಕುಮಾರ್ ಅವ್ರ ಡೈಲಾಗ್ ಹೇಳ್ತಾ ಇದ್ದೆ, ಅಲ್ಲಿ MP ಶಂಕರ್ ಡೈಲಾಗ್ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಒಂದು ಟೈರ್ನ ತಗೊಂಡು ತಂತಿಯಲ್ಲಿ ಕಟ್ಬಿಟ್ಟು ಟೈರಿಗೆ ಬೆಂಕಿ ಹಾಕ್ಬಿಟ್ಟು ಸುತ್ತಲೂ ಬೆಂಕಿ. ನಾನು, ಸುದಿ, MD, ಕುಮಾರ, ಪನ್ಮುಡಿ, ಪಾಂಡ್ಯನ್ ನಾವೇನ್ ಮಾಡೋದು, ಓಡ್ ಬಂದು ಆ ಟೈರ್ ಒಳಗಡೆ ಬೆಂಕಿ ಜಂಪ್ ಮಾಡಿ ಆ ಕಡೆ ಬೀಳೋದು. ಕಷ್ಟ ಆಗೋದು. ಸುತ್ತಮುತ್ತ ಜನ ಎಲ್ಲ, ಆ ಕಡೆ RSS ಗುಂಪಿರೋದು, ಈ ಕಡೆ ಇವರು ಈ ಹುಡುಗರೇನು ಏನೇನೋ ಮಾಡ್ತಾರಲ್ಲ, ಈಗ ಜಂಪ್ ಕೆಲವು ಸಾರಿ ಮೈ ಸುಟ್ಟೋಗೋದು. ಬಟ್ ಅದು ನಮ್ಮ ಆಟ. ಡೈಲಿ ಬೆಟ್ಟ ಹತ್ತೋದು ಇಳಿಯೋದು, 2 ಸಾರಿ ಬೆಟ್ಟ ಹತ್ತಿ ಇಳಿಯೋದು. ಬೆಳಗ್ಗೆ 4 ಗಂಟೆಗೆ ಹೋಗೋದು. ಜೈಶೀಲ ಅಂತೇಳಿ ಸ್ನೇಕ್ ಹಂಟರು. ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ಸ್ನೇಕ್ ಹಂಟರ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಜೈಶೀಲ ನಮಗೆ ಪರಿಚಯ ಆದ. ಅವನು ಆವಾಡಿಗ, ಆ ವಿಡಿಯೋನು. ಅವನು ಒಂದ್ಸಾರಿ ನಮಗೆ ಪರಿಚಯ ಆದಾಗ ಲೈಬ್ರರಿಲಿ ಕೂತಿದ್ದೆ. ನನ್ನ ಅಣ್ಣ ಇದ್ರು, ಕುಂದಾನಿ ಸತ್ಯನ್ ಅವರೆಲ್ಲ ಬಂದಿದ್ರು. ಬಂದಾಗ ನಾಗರಾವ್ನ ಹಾಗೆ TV ಶ್ರೀನಿವಾಸ ಮೂರ್ತಿ ಅಂತೇಳಿ MLA ಆಗಿದ್ರು, ವಿದ್ಯಾರಣ್ಯಪುರ ಮೇಯ್ನು. ಅವ್ರ ಪಕ್ಕದ ಮನೆ ಕೃಷ್ಣಮೋಟಂ, ಡೆಕ್ಕನ್ ಪತ್ರಿಕೆ ಸಂಪಾದಕರ ಮನೆ. ಅಲ್ಲಿ ಹಾವನ್ನು ಹಿಡಿದಿದ್ದ. ನಾನು ಅಂಗಡಿ ಬಾಗಿಲು ತೆಗಿಬೇಕಪ್ಪ ಅಂದ್ಬಿಟ್ಟು ಅಂಗಡಿ ಬಾಗಿಲು ತೆಗೆದ್ಬಿಟ್ಟು ಕೂತಿದ್ದೆ. ಅವ್ನು ನಾಗರವನ್ನು ಹಿಡಿದ. ಅಲ್ಲಿ ನಾನು ಇಲ್ಲಿ ಇದು ಕೂತಿದ್ದೀನಿ. ಬಂದು ಯಾವುದಮ್ಮ ಪುಸ್ತಕ? ನಂದು ಲೈಬ್ರರಿ ಅಲ್ವಾ, ಎಲ್ಲ ರೀತಿಯ ಪುಸ್ತಕಗಳು, ಮ್ಯಾಗ್ಝೈನ್ ಎಲ್ಲ ಇರೋದು. ಬರ್ಕೊಳ್ತಾ ಇದ್ದೆ. ಒಬ್ರಿಗೆ ಗೀತಾ ಶ್ರೀನಿವಾಸನ್ಗೆ ಹಿಡ್ಕೊಳಮ್ಮ ಅಂತ ಹೇಳಿದ್ರು. ಹಿಡ್ಕೊಂಬಿಟ್ಲವಳು. ನಾಗರಾವ್ ಹೊಲ್ ಕಿತ್ತಿಲ್ಲ. ರಮಾನಂದ್ ನೀನು ಹಿಡ್ಕೊ ಅಂದ. ಏಯ್ ಸುಮ್ನಿರಪ್ಪ, ಈಗ ತಾನೇ ಹಿಡ್ಕೊಂಡು ಬಂದಿ, ಕಚ್ಚಿಬಿಟ್ರೆ ಹುಡುಗಾಟನ, ಬೇಡ ನಾ ಹಿಡ್ಕೊಳಲ್ಲ ಅಂತಿದೆ. ಅವನಿಗೆ ಬರೀ ಕತ್ಕಾಕ್ಬಿಟ್ಟ ನಾಗರಾವ್. ಅದು ಈಗ ಅನ್ಕೊಂಡು ಈಗ ಬಂದ್ಬಿಡ್ತು. ನಾನು ಹೀಗೆ ಆಗೋದೆ, ಹೆದರಿಕೆ ಆಗೋಯ್ತು. ಅದೀಗ ಅಂತ ಇದೆ, ಅಲ್ಲಾಡಿಸ್ತೀರ, ಇಲ್ಲಿ ಬಂದು ಹೊಡೆದ್ಬಿಟ್ರೆ ಕಷ್ಟ ಅಂತ. ಅದು ಈಗ ಹಿಂದೆ ಹೋಯ್ತು. ಜೈಶೀಲೋ ತೆಗಿಯೋ ಪ್ಲೀಸ್, ಕೈ ಮುಗಿ ತಿನ್ಕೊಳೋ, ಕೈನು ಮುಗಿಯಕ್ಕಾಗಲ್ಲ. ಅವು ಕಡ್ದು ಇದು. ಆಮೇಲೆ ಅವನ್ನ ಹಿಡ್ಕೊ ಅಂತ ಹೇಳ್ದ, ಅವನ್ನ ಹಿಡ್ಕೊಂಡೆ. ಆಮೇಲೆ ಅವ್ನು ಯಾವ ರೀತಿ ಅಭ್ಯಾಸ ಮಾಡೋದ ಅಂತ ಹೇಳಿದೆ, ಪೈಥಾನ್ ಬೇಬಿ, ಹೆಬ್ಬಾವಿನ ಮರಿ, ಹಸಿರಾವು, ಕಟ್ಟಾವು, ಇದನ್ನೆಲ್ಲ ರಾತ್ರಿ ಹೊತ್ತು ಜೋಬಲ್ಲಿ ಇಟ್ಕೊಂಡು ಮಲ್ಕೊಳ್ತಾ ಇದ್ದೆ ನಾನು. ನನ್ನ ತಾಯಿ ಎದುರ್ಕೊಳ್ಳೋರು, ನನ್ನ ತಂದೆ ಎದುರ್ಕೊಳ್ಳೋರು, ಅಕ್ಕಪಕ್ಕದ ಮನೆಯವರು, ಯಾರು ಉತ್ತರ ಕರ್ನಾಟಕದವರು, ರಮಾನಂದ್ ನೋಡಿ ಎಂತೆಂತ ಹಿಡ್ಕೊಂಡು ಬರ್ತಾನೆ ಅಂದ್ಬಿಟ್ಟು ಅವ್ರ ಮನೇಲಿ ಆಟ ಆಡಿಸ್ಬಿಡ್ತಿದ್ದೆ. ರಾತ್ರಿ ಹೊತ್ತು ಜೋಬೊಳಗಡೆ ಇಟ್ಕೊಂಡು ಹಿಂಗೆ ಮಲ್ಕೊಂಡ್ಬಿಡ್ತಿದ್ದೆ, ಪಿನ್ ಹಾಕೊಂಡ್ಬಿಡ್ತಿದ್ದೆ. ಆಚೆ ಇರುತ್ತೆ 2-3 ಪಿನ್ ಹಾಕೋತಾ ಇದ್ದೆ. ಬಾಲ್ಯದಲ್ಲಿ ಮಾಡ್ತಾ ಇದ್ದು. ಆಮೇಲೆ ಏನಾಗುತ್ತೆ ಅಂತೇಳಿ, ಮ್ಯಾಗ್ಝೈನ್ಗಳು, ಪುಸ್ತಕಗಳು, ಬೆಳಗ್ಗೆ ಪೇಪರ್ ಹಾಕೋದು,
5 ಗಂಟೆಗೆ ಇದ್ದು ಹಾಲು ಹಾಕಿದ್ರೆ ತರುವಾಯ ಕೂತ್ಕೋಬಾರ್ದು, ನನ್ನ ತಂದೆ ಹತ್ರ ಹಣ ಕೇಳಬಾರ್ದು ಅಂತ ಅಷ್ಟೇ. ಯಾರನ್ನ ಯಾಕೆ ಹಣ ಕೇಳಬೇಕು? ನಮಗೆ ಶಕ್ತಿ ಇದೆ, ಯುಕ್ತಿ ಇದೆ, ನಾವೇ ದುಡಿಯೋಣ. ಈ ಥರ ಮಾಡ್ತಾ ಬಂದಾಗ ಏನಾಗುತ್ತೋ, ನನಗೆ ನಮ್ಮ ನಾಗರಾಜ ಅಂತಿದ್ದ, ಆ ಕಾಲಿಕ ಮರಣ ಚಿಕ್ಕ ವಯಸ್ಸಲ್ಲೇ ತಿರೋಗ್ಬಿಟ್ಟ. ಅವ್ನಿಗೆ ಹೇಳ್ದೆ ನಾನು, ನಾವು ಒಂದು ಕೆಲಸ ಮಾಡೋಣ, ಪುಸ್ತಕ ಇಟ್ಕೊಂಡು ಮನೆಗೆ ಗೃಹ ಸಂಚಾರಿ ಗ್ರಂಥಾಲಯ ಅಂತ ಯಾಕೆ ಮಾಡಬಾರ್ದು? ಮಾಡ್ಬೋದು ಹೋಗೋಣ ಕಣ, ಕೇಳೋಣ. ಅವಾಗ ಫಸ್ಟು ವಿದ್ಯಾರಣ್ಯಪುರಮಲ್ಲಿ ಸ್ಟಾರ್ಟ್ ಮಾಡೋದು, ಕುವೆಂಪು ನಗರದಲ್ಲಿ ಸ್ಟಾರ್ಟ್ ಮಾಡೋದು, ಆಮೇಲೆ ರಾಮಕೃಷ್ಣ ನಗರ, ದಟ್ಗಳ್ಳಿ, ಶ್ರೀರಾಮ್ಪುರ, ಈ ಕಡೆ ಕೃಷ್ಣಮೂರ್ತಿಪುರಂ, ಜಯನಗರ, ಕನೆಗೋಡು, ಕೊಪ್ಪಳ, ಎಲ್ಲ ಕಡೆನೂ ಪುಸ್ತಕಗಳು ಇಟ್ಕೊಂಡು ಹೋಗೋದು. ಕಾದಂಬರಿ ಬೇಕೇ ಕಾದಂಬರಿ ಅಂದ್ಕೊಂಡು ಕೂಗೋದು. ಅವಾಗ ಕೆಲವರು ಕರೆಯೋದು, ಯಾವ ಕಾದಂಬರಿ ನಿಮ್ಗೆ ಯಾವ್ದು ಬೇಕು? ತ್ರಿವೇಣಿಯವ್ರು ಬರೆದಿರೋದು ಬೇಕೋ, ಆರ್ಯಂಬ ಪಟ್ಟಾಭಿಯವ್ರದ್ದು ಬೇಕೋ, ಸಾಯಿ ಸುತ್ತೇದು ಬೇಕೋ, ಆಮೇಲೆ ಬಿ ರಾಧಾದೇವಿದು ಬೇಕೋ, ಈ ರೀತಿ ಅವ್ರು ಯಾವ್ದು ಕೇಳ್ತಾರೆ. ಅಥವಾ ಜಿಂದೆ ನಂಜನ ಸ್ವಾಮಿ, ನರಸಿಂಹಮೂರ್ತಿ, ನರಸಿಂಹಯ್ಯನವ್ರದ್ದು ಯಾವುದು ಬುಕ್ ಕೇಳ್ತಾರೆ ಅದನ್ನು ಕೊಡೋದು. ಹೀಗೆ ಕೇಳ್ತಾ ಏನಾಯ್ತು, ನಾಟಕದಲ್ಲೂ ಪಾರ್ಟ್ ಮಾಡ್ತಿದ್ದೆ, ನಿಲ್ಸಿರ್ಲಿಲ್ಲ. ದಾಟು ನಾಟಕವನ್ನು ಮಾಡಿದ್ದೆ, ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದ್ದೆ. SL ಭೈರಪ್ಪ, ದೇವನೂರು ಮಾದೇವ್ ಅವರೆಲ್ಲ ನಾಟಕ ನೋಡಿದರು. ಮಾರನೇ ದಿನ ಗೆಟ್ ಟುಗೆದರ್ ಪಾರ್ಟಿ ಇಟ್ಟಾಗ ನಾಟಕ ತುಂಬ ಚೆನ್ನಾಗಿ ಬಂತು. ಅವರು SL ಭೈರಪ್ಪನವ್ರು ಅಲ್ಲಿದ್ದರು. ನೆನ್ನೆ ಯಾರ್ರೀ ವೆಂಕಟರಮಣ ಏನು ಪಾತ್ರ ಮಾಡಿದ್ದು ಅಂತ ಜೋರಾಗಿ ಕೇಳಿದ್ರು. ಎಲ್ಲಿ ಬೈದು ಬಿಡ್ಬೋದು ಅಂದ್ಕೊಂಡು ನಾನು ದೂರದಲ್ಲಿದ್ದೆ. ಆಮೇಲೆ ತಿರ್ಗಾಗಿ ಯಾರದು ಮಾಡಿದ್ದು ಅಂದರು. ಅದರಲ್ಲಿ 3 ಪಾತ್ರ ಮಾಡಿದ್ದೆ. ನನ್ನ ಸ್ನೇಹಿತ ಹೇಳ್ದ, ನಾನು ಎಲ್ಲರೂ ಹೀಗೆ ಮಾಡಬೇಕಾಯ್ತು, ತುಂಬ ಅದ್ಭುತವಾಗಿ ಮಾಡಿದ್ರು, ನಾಟಕಕ್ಕೆ ಒಳ್ಳೆ ಚಾಲನೆ ಕೊಟ್ಟರು, ರಮಾನಂದು ತುಂಬ ಒಳ್ಳೆ ಕಲಾವಿದರಾಗಪ್ಪ ಅಂತ ಹೇಳಿದ್ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ನಾನು ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ನಮ್ಮ ಸಾರಾ ಸುದರ್ಶನ್, ಚಿದಾನಂದ ಮೂರ್ತಿಯವರ ಶಿಷ್ಯ, ಮೈಸೂರಲ್ಲಿ ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಮೈಸೂರಿಗೆ ಒಂದು ಟ್ರೈಸಿಕಲ್ ಕೊಟ್ಟರು. 2000 ಪುಸ್ತಕ, ಅದರಲ್ಲಿ ಸೈಕಲ್ಲು ಹೊಡೆಯೋದು ಕಷ್ಟ, ತುಳಿಯೋದು. ಕಾದಂಬರಿ ಬೇಕೇ ಕಾದಂಬರಿ ಅಂತ ಹೋಗೋದು. ಅವಾಗ ಏನು ಮಾಡೋರು, ಕರೆಯೋರು SV ಪರಮೇಶ್ವರ್ ಭಟ್ರು, ದೇವನೂರು ಮಾದೇವ್ ಅವರು, ಆಮೇಲೆ ನಮ್ಮ SL ಭೈರಪ್ಪನವರು, ನಮ್ಮ ಭಗವಾನ್ ಅವರು, KS ಭಗವಾನ್, ಲಿಂಗದೇವರಹಳ್ಳಿ ಮನೆಯವರು, ತಿಪ್ಪೇಸ್ವಾಮಿ, ರಾಮದಾಸ್ ಅವರು, ಹೀಗೆ ಎಲ್ಲರೂ ಬಹುತೇಕ ವಿದ್ಯಾವಂತರು. ಮತ್ತೆ ಮಕ್ಕಳು ಮನೇಲಿ ಕರೆಯೋರು, ನಮ್ಮ ಬಾಲ್ಮಂಗಳ ಕೊಡಿ, ಬೊಂಬೆ ಮನೆ ಕೊಡಿ, ಚಂದಮಾಮ ಕೊಡಿ, ಬಾಲ್ಮಿತ್ರ ಕೊಡಿ, ದಿನಕ್ಕೊಂದು ಕಥೆ ಕೊಡಿ, ಅನುಪಮ ನಿರಂಜನ್ದು. ನಾನು ಹೇಳ್ತಿದ್ದೆ, ಅಮ್ಮ ಇದನ್ನು ಓದಿಸಿಮ್ಮ ಮಕ್ಕಳಿಗೆ, ಈಸಫನ್ ಕತೆ ಓದಿಸಿಮ್ಮ, ಅಮರಚಿತ್ರ ಕತೆ ಓದಿಸಿ. ನನಗೆ ಮೆಂಬರ್ ಆಗೋರು, ನನಗೆ 20 ಪೈಸೆ ಕೊಡೋರು. ನಾನು ಸಾಯಂಕಾಲ ಬೆಳಗ್ಗೆ 8 ಗಂಟೆ ಒಳಗಡೆ ಮುಗಿದೋಗೋದು. ಸಾಯಂಕಾಲ ಮತ್ತೆ ಲೈಬ್ರರಿ ನೋಡ್ಕೊಳ್ದೆ ಬಂದರೆ ನನ್ನ ಹತ್ರ ಒಂದು 8 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ಇರೋದು. ನನ್ನ ಸ್ನೇಹಿತರು ಕರ್ಕೊಂಡೋಗಿ ನಾನು ತಿಂಡಿ ಕೊಡಿಸ್ತಿದ್ದೆ. ಇದು ಏನಾಯ್ತು, ನನಗೆ ಓದುವ ಅಭ್ಯಾಸವನ್ನು ಮಾಡ್ತಾ. ಅವ್ರು ಹೇಳೋರು, ನೀವು SL ಭೈರಪ್ಪನವ್ರು ಹೇಳಿದ್ರು, ಅಲ್ಲ ನೀವು ಎಲ್ಲ ಪುಸ್ತಕವನ್ನು ಕೊಡ್ತೀರಲ್ಲ, ನೀವು ಓದಲ್ವ ಅಂದರು. ಓದ್ತೀನಿ ಸರ್ ಅಂದರೆ, ಬರೀಬೇಕು ಸರ್. ನನ್ನ ತುಂಬ ಬರೀತಾ ಇರ್ತಾರೆ, ಪ್ರಜಾವಾಣಿಗೆ, ಲಂಕೇಶ್ ಪತ್ರಿಕೆ, ಎಲ್ಲ ಪತ್ರಿಕೆ ಪುಸ್ತಕಗಳೆಲ್ಲ ಬರೆದಿದ್ದಾರೆ ಸರ್ ಅವರು. ನಾನು ಮುಂದೆ ಬರೀತೀನಿ ಸರ್. ಹಾಲ್ನಳ್ಳಿ ಕೃಷ್ಣ ಅವರು ಇವರೆಲ್ಲ ಜೊತೆಲಿ ಸೇರೋರು, ನಮ್ಮಣ್ಣ ಇವರೆಲ್ಲ, ನಾನು ಬರೀತೀನಿ ಸರ್ ಅಂದ್ಕೊಂಡು ಹೇಳ್ತಿದ್ದೆ. ಇದು ದೇವನೂರು ಮಾದೇವ್ ಅವ್ರ ಮನೆಗೆ ಹೋದ್ರೆ ಗಂಡ ಹೆಂಡತಿ ಇಬ್ರು, ಇವರು ಈ ಒಂದು ಪುಸ್ತಕ ತೊಗೊಂಡ್ರೆ ಅವರೊಂದು ಕಾದಂಬರಿ ತೊಗೊಳೋರು. ಆಮೇಲೆ ವಿದೇಶಿ ಮ್ಯಾಗ್ಝಿನ್ ಕೊಡ್ತಿದ್ದೆ ನಾನು, ಟಿಟ್ ಬಿಟ್, ಲೈಫ್ ಟೈಮ್ ಮ್ಯಾಗ್ಝಿನ್, ಇವೆಲ್ಲ ಕಾಸ್ಟ್ಲಿ. ಅದಕ್ಕೆ ಅವಾಗ ಬಹಳ ಫೇಮಸ್ ಅದು. ಫೇಮಸ್ಸು. ಅದಕ್ಕೆ 1 ರೂಪಾಯಿ ಬಾಡಿಗೆ ದಿನಕ್ಕೆ. ಇವ್ರೇನು ಮಾಡೋರು, ದೇವ್ರ 10 ರೂಪಾಯಿನೇ ಕೊಟ್ಬಿಡೋರು. ಅವ್ರು ಕೇಳಿದ ಪುಸ್ತಕ ಕೊಟ್ಬಿಡ್ತಿದ್ದೆ. ರಮಣ, ನಾಳೆ ನನಗೆ ಸುಧಾ ಬರುತ್ತಲ್ವಾ, ಕೊಡ್ತೀನಿ ಸರ್. SL ಭೈರಪ್ಪನವರು ಕಸ್ತೂರಿ ನಾಳಿದ್ದು ಬರ್ತಾ ಇದೆ ಸರ್. ಯಾಕೆಂದ್ರೆ KJ ಕುಮಾರ್ ಅವ್ರ ಹತ್ರ ಹೋದ್ರೆ, KJ ಕುಮಾರ್ ರೂಪತಾರ, ಮತ್ತೆ ಉದಯವಾಣಿ, ಮತ್ತೆ ತುಷಾರದಲ್ಲಿ ನನ್ನ ಮೊಕ್ಕಪುಟ ಬಂದ್ಬಿಟ್ಟಿತ್ತು. ಸುಧಾದಲ್ಲೂ ಮೊಕ್ಕಪುಟ ಬಂದ್ಬಿಟ್ಟಿತ್ತು. ನನಗೆ ಹೆಸರು ಬಂದಿದ್ದೆ ಅದರಲ್ಲಿ. ನಾನು ನಿರಂತರವಾಗಿ ಓಡಾಡೋದ್ರಿಂದ ಸುಧಾ ಪತ್ರಿಕೆಯಲ್ಲಿ 97ನೇ ಇಸ್ವಿಯಲ್ಲಿ ಸುಬ್ಬನಿಗೊಂದು ಹೆಣ್ಣು ಕೊಡಿ, ಗುರುಮೂರ್ತಿ T ಹೆಗಡೆ ಅಂತೇಳಿ ಡೈರೆಕ್ಟ್ರು, ಅವರು ಆಯ್ಕೆ ಮಾಡ್ತಿರೋ. ನಾನು ಲೇಟ್ ಮದುವೆ ಆಗಿದ್ದು. ಅವರು ಪಾತ್ರಕ್ಕೆ ಆಯ್ಕೆ ಮಾಡ್ತಿರೋ, ನನ್ನನ್ನು ನೋಡಿದ್ರು ಆಯ್ಕೆ ಮಾಡಿಬಿಟ್ರು, ಸುಬ್ಬನಿಗೊಂದು ಹೆಣ್ಣು ಕೊಡಿ ಅಂತ. ಅದರಲ್ಲಿ ಸುಧಾದಲ್ಲಿ ಮೊಕ್ಕಪುಟ ಬಂದ್ಬಿಡ್ತು. ಎಲ್ಲರೂ ನನಗೆ ಸುಮಾರು ಜನ, ಅವಾಗ ಭಾರಿ ಇದಲ್ವಾ, ಒಂದು ಪತ್ರಿಕೆಯಲ್ಲಿ ಬರೋದು ಅಂತ ಹುಡುಗಾಟ, ದೊಡ್ಡ ಸೆಲೆಬ್ರಿಟೀಸ್ ಬರೋದು. ರಮಾನಂದ್ ನೋಡಿಲಿ, ಅವ್ರು ಕೊಂಡ್ಕೊಂಡು ಬಂದ್ಬಿಟ್ಟಿದ್ದಾರೆ, 50 ಪೈಸೆ 1 ರೂಪಾಯಿ ಪುಸ್ತಕ ಇದ್ರೆ ತೊಗೊಂಡು ನೋಡಿಲಿ, ನಿನ್ನ ಮೊಕ್ಕಪುಟ ಹಾಕ್ಬಿಟ್ಟಿದ್ದಾರೆ. ನನಗೆ ಭಾಳ ಖುಷಿ. ಆಗ ಎಲ್ಲೋದ್ರು ನನಗೆ ಸುಬ್ಬ ಬಂದರು ಮೆಂಬರ್ಶಿಪ್ ಜಾಸ್ತಿ ಆಗೋಯ್ತು. ಪುಸ್ತಕದ ಗೃಹ ಸಂಚಾರ ಕತೆ ಆ ಮಕ್ಕಳಿಗೆ ನನ್ಗೆ ವ್ಯಾಪಾರ ಜಾಸ್ತಿ ಆಗೋಯ್ತು. ಅಂದ್ರೆ ಸೋಮಾರಿತನಕ್ಕೆ ಎಲ್ಲೂ ಅವಕಾಶ ಕೊಡಲಿಲ್ಲ. ಈ ರೀತಿ ಓಡಾಡೋದ್ರಿಂದ ಏನಾಯ್ತು, ದೊಡ್ಡವರ ಸಹವಾಸ ಸಿಕ್ತು. ಜೊತೆಗೆ ಏನಾಯ್ತು, ಅವರು ಬರೀರಿ ಅಂತ ಹೇಳೋರು, ನನ್ನ ಅಣ್ಣ ಬರೀತಾ ಇರೋರು. ಆಮೇಲೆ ಅಲ್ಲಿ ಆಂದೋಲನ ಪತ್ರಿಕೆ ಇದೆ,
ಆಂದೋಲನಗೆ ರಾಜಶೇಖರ್ ಕೋಟಿ ಅವರು ತಂದಾಗ ನನ್ನ ಸ್ಪೆಷಲ್ ಇಶ್ಯೂಗೆಲ್ಲ ಸಂಪಾದಕರು ಅವರು. ಒಂದು 100-200 ಪುಟಕ್ಕೆ ಅವ್ರ ಸಂಪಾದಕತ್ವದಲ್ಲಿ ಬರೋದು. ಅವರು ಪರಿಚಯ ಇದ್ರು. ಆ ಪತ್ರಿಕೆಗೂ ಕೆಲವು ಅಡ್ವರ್ಟೈಸ್ಮೆಂಟ್ ತಂದು ಕೊಡೋದು ಎಲ್ಲ ಮಾಡ್ತಿದ್ದೆ. ಅವಾಗ ರಾಜಶೇಖರ್ ಕೋಟಿ ಅವರು ಆಕಸ್ಮಿಕವಾಗಿ ಮೈಸೂರಿಗೆ ಹೋದಾಗ ನಾನು ರಮಾನಂದ್ ಕೂತ್ಕೊಳ್ಳಿ ಅಂತೇಳಿ ಒಂದು ಜೊತೆ ಬಟ್ಟೆ ಒಂದು 200 ರೂಪಾಯಿ ಕೊಟ್ಟು ಕೊಡೋರು. ನಾನು ಕೇಳ್ತಿರ್ಲಿಲ್ಲ. ಮೈಸೂರು ಮಿತ್ರದಲ್ಲೂ ಅಷ್ಟೇ ಗಣಪತಿಯವರೇ ಅಲ್ಲಿ ಸಂಪಾದಕರು, ಇನ್ನೊಬ್ರು ಶಿವಣ್ಣ ಅಂತೇಳಿ ಅವರೆಲ್ಲ ಹೇಳೋರು ಸಣ್ಣ ಪುಟ್ಟ ಯಾವ್ದಾರು ಆ್ಯಡ್ ಇದ್ರೆ ಕೊಡಿಸ್ಬಿಡ್ತಿದೆ. ಅವರು ನನಗೆ ಒಂದು 10 ರೂಪಾಯಿನೋ 20 ರೂಪಾಯಿನೋ ಕೊಡೋರು. ಒಟ್ಟಲ್ಲಿ ಏನಂತ ಹೇಳಿದ್ರೆ ದೊಡ್ಡವ್ರು ಹೇಳ್ತಾರೆ ನೋಡಿ, ಏನಕ್ಕೇನ ಪ್ರಕರಣ ಪ್ರಸಿದ್ಧ ಪುರುಷ ಏನಾದ್ರೂ ಮಾಡ್ತಿರೋ ಸುಮ್ಮನೆ ಕೂರಬಾರ್ದು. ಅದೇ ಈ ತರ ಹೋಗಿ ಇವತ್ತು ಸಹ ಬಣ್ಣದ ಬದುಕಿನ ತೊಡಗಿಸ್ಕೊಂಡು ಸಾಕ್ತಾ ಇದ್ದೀನಿ ನೋಡಿ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕು, ಗುಲ್ಬರ್ಗದಲ್ಲಿ ನಾಟಕ ಮಾಡ್ತಾ ಇದ್ದೆ. ಗುಲ್ಬರ್ಗದಲ್ಲಿ ನಾಟಕ ಮಾಡ್ತಾ ಇದ್ದೀನಿ. ನಾಟಕ ಮಾಡೋದಕ್ಕಿಂತ ಮುಂಚೆ ಬಿರಾದಾರನ್ನು ಕರ್ಕೊಂಡೋಗಿದ್ದೆ. ಅಲ್ಲಿ ಅಪ್ಪ ಮಗ ಯಾಕೆ ಸತ್ತ ಅಂತ. ಅಪ್ಪ ಮಗ ಯೂಟ್ಯೂಬಲ್ಲಿ ಹೋದ್ರೆ ಸುಮಾರು ಒಂದು 10 ಲಕ್ಷ ಜನ ನೋಡಿದ್ದಾರೆ ಆ ನಾಟಕವನ್ನ. ಭಾಳ ಫೇಮಸ್. ಅದ್ರಲ್ಲೊಂದು ಹಾಡಿದೆ, ಭಾಳ ಚೆನ್ನಾಗೂ ಇದೆ, ಅದು ಹೇಳ್ತೀನಿ. ಅಲ್ಲಿ ನಾಟಕ ಮಾಡಬೇಕು. ಇವರು ನಮ್ಮ ಧರ್ಮ್ ಸಿಂಗ್ ಇದ್ದಾರೆ ಮುಖ್ಯಮಂತ್ರಿಗಳು, ಅವರು ನೋಡ್ತಾ ಇದ್ದಾರೆ. ಒಂದು ಸಾರಿ ನಾನು ಹಾಸ್ಯ ನಾಟಕ ಇದು ಮಿಸ್ ಮಾಡ್ಕೋಬೇಡಿ, ಯಾಕೆ ಅಂತ ಅಲ್ಲೊಂದು ಚಿಕ್ಕ ಗೀತೆ ಮಾತು ಹೇಳಿದ್ದೆ. ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುವುದು ರೋಗ, ನಗಿಸಿ ನಗಲು ಬಾನಿ ಬೇಗ ಅಂತ ಹೇಳಿದೆ. ಅವ್ರು ಅಷ್ಟೊತ್ತ ಕರೆಕ್ಟಾಗಿ ಧರ್ಮ್ ಸಿಂಗ್ ಲೇ ಭಾಷಣ ಮಾಡ್ಬೇಡ್ರ, ನಾಟಕ ನೋಡೋಣ ಬರ್ರ ಈ ಕಡೆ ಅಂದ್ಬಿಟ್ರು. ಅವ್ರಿಗೆ ನಾಟಕ ಶುರು ಆಗೋಯ್ತು. ಅವರು ನಾಟಕವನ್ನು ನೋಡಿದ್ರು, ಖುಷಿಪಟ್ಟರು, ಬೆನ್ನು ತಟ್ಟಿದ್ರು. ಅದನ್ನು ಮರೀಲಿಕ್ಕಾಗೋದೇ ಇಲ್ಲ. ಸಿನಿಮಾಗೆ ದೊಡ್ಡ ಪಾತ್ರ ಬೇಕಲ್ಲ. ನಾಟಕ ನೋಡಿ ಹೆಂಗೆ ಮೆಟ್ಲಾಗ್ಬಿಡುತ್ತೆ ಅನ್ನೋದಕ್ಕೆ ಮೈಸೂರು ಲಲಿತ ಮಾಲಲ್ಲಿ ಅಶ್ವಮೇಧ ಶೂಟಿಂಗು. ಕುಮಾರ್ ಬಂಗಾರಪ್ಪ, ಅಶೋಕ್ ಬಾದರ್ದಿನಿ, ಅಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಇದ್ದಾರೆ, ಕೆ ವಿ ಜಯರಾಮ್ ಡೈರೆಕ್ಟ್ರು. ನಾನು ಹೋಗಿ ಸರ್ ನಮಸ್ಕಾರ ಅಂದೆ. ಏನಾದ್ರು ಸರ್ ಈಗ ಊಟಕ್ಕೆ ಬಿಡುತ್ತಲ್ಲ ಸರ್, ಆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಕೊಟ್ಟರೆ ಒಂದು ನಾನಿನ್ನೂ ಸತ್ತಿಲ್ಲ ಅಥವಾ ನಾಯಿ ಯಾವ್ದಾದ್ರು ಒಂದು ನಾಟಕ ಮಾಡ್ತೀವಿ ಸರ್, ಒಂದು ಅವಕಾಶ ಕೊಡಿ ಸರ್, ನೀವು ನೋಡ್ದಂಗೆ ಐತೆ ನಮಗೂ ಒಂದು ಅವಕಾಶ ಕೊಟ್ಟಂಗಾಗತ್ತೆ. ಆಯಿತು ಮಾಡಿ ಅಂದರು. ಬಂಗಾರಪ್ಪನವರು ಕೂತ್ಕೊಂಡ್ರೆ ಎಲ್ಲರೂ ಊಟಕ್ಕೆ ಇವರೆಲ್ಲ ಕೂತ್ಯಾರೆ. ನಾನಿನ್ನೂ ಸತ್ತಿಲ್ಲ ಅನ್ನೋ ನಾಟಕದೊಂದು ವಿಶೇಷ ಏನಂತಂದರೆ, ಆ ನಾಟಕ ಪ್ರಥಮ ಪ್ರದರ್ಶನಕ್ಕೆ ಲಂಕೇಶ್ ಸೇರಿ ದೊಡ್ಡ ದೊಡ್ಡ ಮೈಸೂರಿನಲ್ಲಿರೋ ದೊಡ್ಡ ವಿದ್ಯಾವಂತರು, ವಿವಿಧ ಕ್ಷೇತ್ರಗಳನ್ನ 20,000 ಜನ ನಾಟಕ ನೋಡಿದ್ರು. ಅದನ್ನ ರೇವ್ಜಿ ತಗೋಣ ಟೌನ್ ಹಾಲ್ ಮುಂಭಾಗ. ಅದು ಲಂಕೇಶ್ ಪತ್ರಿಕೆ, ಲಂಕೇಶ್ ಒಂದು ವರದಿ ಮಾಡಿದ್ರು. ಏನಂತ, ಒಬ್ಬ ರೈತ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋದಾಗ ನಿನ್ನ ಡೆತ್ ಸರ್ಟಿಫಿಕೇಟ್ ಇದೆಯಲ್ಲ ಅಂತಾರೆ. ಹಂಗಂದ್ರೆ ಏನು ಸ್ವಾಮಿ ಅಂತಾನೆ. ನೀನು ಸತ್ತೋಗಿದ್ಯಾ ಕಣೆ ಅಂತಾನೆ. ಸ್ವಾಮಿ ನಿಮ್ಮ ಎದುರುಗಡೆ ಸೂಲಾಡ್ತಾ ಇದ್ದೀನಲ್ಲ ನಾನು ಅಂತಾರೆ. ಸೂಲಾಡಿದ್ರು ಅಷ್ಟೇ, ವಾಲಾಡಿದ್ರು ಸತ್ತೋಗಿದ್ದೀರಾ, ಸತ್ತೋಗಿರೋನಿಗೆ ಸರ್ಟಿಫಿಕೇಟ್ ಮಾಡ್ಕೊಡಕ್ಕಲ್ಲ. ಏನು ಸ್ವಾಮಿ ಹಿಂಗೆ ಹೇಳ್ತೀರಿ, ನಿಮ್ಮ ಎದುರಿಗೆ ಬಾಟ ಹೊಡೆದಂಗೆ ನಿಂತಿಲ್ವಾ? ಬಾಟ ಹೊಡೆದಂಗೆ ನಿಂತಿರೋ ಅಷ್ಟೇ, ಕಾಟ ಕೊಟ್ಟರು ಅಷ್ಟೇ, ನೀನು ಸತ್ತೋಗಿರೋನಿಗೆ ಮಾಡ್ಕೊಡೋಕ್ಕಾಗಲ್ಲ. ಅವಾಗ ನಾನಿನ್ನೂ ಸತ್ತಿಲ್ಲ, ರೈತರ ಬದುಕು ಬವಣೆಯನ್ನು ಯಾರು ಕೇಳಲ್ವಾ ಅಂಥೇಳಿ ಲಂಕೇಶ್ ಸಮ್ಮುಖದಲ್ಲಿ ಮಾಡಿದಾಗ ಭಾಳ ಖುಷಿ ಪಟ್ರು. ಲಂಕೇಶ್ ಅವ್ರಿಗೆ ಓಕೆ ಮುಗೀತು. ಕಾರ್ಯಕ್ರಮ ಮುಗಿದ್ಮೇಲೆ 20,000 ಜನ ಇದ್ರು. ಸರ್ ನಾಟಕ ತುಂಬ ಚೆನ್ನಾಗಿ ಸರ್, ನಿಮ್ಮದೇ ಸರ್ ಅದು, ನೀವು ಬರೆದಿದ್ದು ಲೇಖನ ನೋಡಿ ತುಂಬ ಸರ್, ನೀವು ಒಂದು ಅಭಿಪ್ರಾಯ ಕೊಡಿ ಸರ್, ನಿಮ್ಗೆ ಏನು ಅನ್ನಿಸ್ತು? ಗೋವಿಂದಪ್ಪ ಗಳ್ಳಿ ಇದು ನಮ್ಮ ಬೆಂಗಳೂರು ಗಾಂಧಿ ಬಜಾರಿಗೆ ಬನ್ನಿ ಅಂತ ಹೇಳಿದ್ರು. ಸರಿ ಅಂತೇಳಿ 8-10 ಸಾರಿ ಹೋದೆ. ಅವರು ತುಂಬ ಬ್ಯುಸಿ ಇದ್ದರು, ಬರೀಲಿಲ್ಲ. ಆದರೆ ನಾಟಕದ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದ್ರು. ಆ ಸಮಯದಲ್ಲಿ ನಾನು ನಾಟಕಗಳನ್ನೇ ನೋಡ್ತಾ ಇದ್ದಾಗ ನಮ್ಮ ಗೆಂಡೆ ತಿಮ್ಮ ಲೋಕೇಶ್ ಅವರು ನನ್ನ ನಾಟಕವನ್ನು ನೋಡಿದ್ರು. ಅವ್ರೇನು ಮಾಡಿದ್ರು, ಅವ್ರ ಜೊತೆಲಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು. ಸೀರಿಯಲ್ ಹೆಸರು ಮರ್ತಿದೆ, ಅದು ನಂದು ಈ ಬುಟ್ಟಿ ಅಂತ, ಕಳ್ಬುಟ್ಟಿ ಅನ್ನೋದು ಒಂದು ಪಾತ್ರ. ನಾನು ಓದಬೇಕು ಅಂತ ಸೀರಿಯಲ್. ಜನಾರ್ದನ ಡೈರೆಕ್ಟ್ರು. ಆ ಸಮಯದಲ್ಲಿ ಇಲ್ಲಿಂದ ಮಂಗಳೂರಿಗೆ ಹೊರಟು ಶೂಟಿಂಗಿಗೆ ಒಂದು ಮೆಟಡೋರ್ಲಿ ಉದ್ದಕ್ಕೂ ಹಾಡುಗಳು ಹೇಳ್ಕೊಂಡು ಹೊಟ್ಟೋದೆ. ಯಾರ್ದು, ನಮ್ಮ ಇವ್ರದ್ದು ರಾಜರತ್ನಮ್ಮರದು ಎಂಡ ಇಡ್ತಿ ಕನ್ನಡ ಪದ್ಗಳು ಅಂದೇ ನಂಗೆ ಪ್ರಾಣ ಅದೇ ಹೇಳೋದು. ಅದಾದ್ಮೇಲೆ ಇನ್ನೊಂದು ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ, ಈ ಥರ ಉದ್ದಕ್ಕೂ ಹೇಳ್ಕೊಂಡು ಹೊಟ್ಟೋದೆ. ಅವರು ಕೂತಿರೋ ಇಳಿಬೇಕಾದ್ರೆ ಲೇ ಪಾಳೆಗಾರ ಹೋಗ್ತಾ ತೋರಿಸ್ತೀನಿ ನಿನಗೆ ನಾನು ಏನು ಅಂತ ಅಂದರು. ಸರಿ ಸರ್ ಅಂತೇಳಿದ್ರೆ ಹೊರ್ಟೋಗ್ಬಿಟ್ಟು ಒಂದು 8 ದಿನ ಶೂಟಿಂಗ್ ಆಯಿತು. ಬರಬೇಕಾದ್ರೆ ಪ್ರಸಂಗದ ಗೆಂಡೆ ತಿಮ್ಮ ಲೋಕೇಶ್ ಅವರು ನನಗೆ ಭಾಳ ಆತ್ಮೀಯರಾಗ್ಬಿಟ್ರು. 10 ದಿನ ಶೂಟಿಂಗಲ್ಲಿ ಎಷ್ಟು ಆತ್ಮೀಯ. ಬರ್ತಾ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರು ತನಕ ಹಾಡುಗಳು, ನಾಟಕ ಡೈಲಾಗ್ ಹೇಳ್ತಾನೆ ಬಂದರು. ಆಮೇಲೆ ನನಗೂ ಅವ್ರಿಗೂ ಭಾಳ ಆತ್ಮೀಯತೆ ಬೆಳೆದ್ಬಿಡ್ತು. ಫೋನ್ ಮಾಡಿದ್ರು, ಲ್ಯಾಂಡ್ಲೈನ್ ಇತ್ತು. ಲೇ ಪಾಳೆಗಾರ ಎಲ್ಲಿದ್ಯೋ? ನನಗೆ ರಮಾನಂದ್ ಅಂತಿರಲಿಲ್ಲ ಅವರು. ಪಾಳೆಗಾರ ಎಲ್ಲಿದ್ಯೋ? ಸರ್ ಮನೇಲೇ ಇದ್ದೀನಿ ಸರ್. ನೋಡೋ ಇವತ್ತು ಲಂಕೇಶ್ ಅವ್ರ ಪುತ್ರಿ ಇದ್ದಾರೆ,
ಅವರು ಒಂದು ದೇವಿರಿ ಅಂತ ಅಕ್ಕ ಅಂತ ಸಿನಿಮಾ ಮಾಡ್ತಾರೆ, ನೀವು ಹೋಗು, ಅದ್ರಲ್ಲಿ ನೀನು ಹೀರೋ ಅದ್ರ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ನಂಗೆ ಫೋನ್ ಮಾಡ್ಬೇಕು ನೀನು. ಯಾವಾಗ ಮಾಡಲಿ ಸರ್? ರಾತ್ರಿ ಮಾಡು. ಸರಿ ಹೋದೆ. ಅವರಿದ್ದರು. ನಮಸ್ಕಾರ, ಏನು ಬಂದಿದ್ದು ಅಂದರು. ಲೋಕೇಶ್ ಅವರು ಹೇಳಿದ್ರು, ನೀವು ಮಾಡೋ ಚಿತ್ರಕ್ಕೆ ಅವಾಗೇನು ಆಡಿಷನ್ ಇರಲಿಲ್ವಲ್ಲ, ನೀವು ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದೀರಿ, ನಿಮ್ಮನ್ನು ಈ ಪಾತ್ರಕ್ಕೆ ಹಾಕೋಕ್ಕಾಗಲ್ಲ ಅಂದರು. ಸರಿ ಬಿಡಿ ಮೇಡಮ್, ಬೇರೆ ಯಾವ್ದಾರು ಇದ್ರೆ ಹೇಳಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಲೋಕೇಶ್ ಅವ್ರಿಗೆ ಫೋನ್ ಮಾಡಿದೆ. ಸರ್ ನಾನು ಸೆಟ್ ಆಗಲ್ವಂತೆ ಸರ್. ಸೆಟ್ ಆಗಲ್ಲ ಅಂದರು. ಅವ್ರು ಈ ಪಾತ್ರಕ್ಕೆ ನಿಮ್ಮನ್ನು ತೊಗೊಂಡಿದ್ದಾರೆ, ಆ ಸಿನಿಮಾ ಗೆಲ್ಲೋದು ಅಂತ ಅವ್ರು ಅಂದ್ಬಿಟ್ರು ಲೋಕೇಶ್ ಅವರು. ಸರಿ ಬಿಡಿ ಸರ್, ಮುಂದೊಂದು ದಿನ ಸಿಗುತ್ತೆ ಅಂತ. ಇಲ್ಲಿ ಬಂಗಾರಪ್ಪನವ್ರು ಇವರೆಲ್ಲ ನಾಟಕ ನೋಡಿದ್ರಲ್ಲ ಲಲಿತ ಮಹಲಲ್ಲಿ, ಕೆ ವಿ ಜಯರಾಮ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವ್ರ ಅಭಿಪ್ರಾಯ ಕೇಳಿದ್ರು. ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಿ ಅಂದರು ಬಂಗಾರಪ್ಪನವರು, ಮುಖ್ಯಮಂತ್ರಿಗಳು. ಆಮೇಲೆ ಸರಿ ಅಂದ್ಬಿಟ್ಟು ಕೆ ವಿ ಜಯರಾಮ್ ಏನಂದ್ರು ಅಂದರು, ಚೆನ್ನಾಗಿ ಮಾಡ್ತೀರಿ ಅಂದರು. ಸರಿ, ಹಾಗಾದರೆ ಬೆಂಗಳೂರಿಗೆ ಬಂದಾಗ ನಾನು ಭೇಟಿ ಮಾಡಿ ಅಂದರು. ಬಂದಾಗ ಭೇಟಿ ಮಾಡಿದೆ. ಒಂದು ದಿನ ಕತ್ಲಾಗಿತ್ತು, ದೇವಯ್ಯ ಪಾರ್ಕ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ರಮಾನಂದ್ ಅಂದರು. ಯಾರಪ್ಪ ಅದು ಕರಿತಾ ಇರೋದು ಅಂತ. ಕೆ ವಿ ಜಯರಾಮ್, ಸರ್ ನಮಸ್ಕಾರ ಸರ್, ತಪ್ಪು ತಿಳ್ಕೊಬೇಡಿ ಸರ್, ಯಾರಪ್ಪ ಅದು ಅಂದ್ಬಿಟ್ಟೆ ಸರ್, ಗೊತ್ತಾಗ್ಲಿಲ್ಲ ಸರ್, ಪ್ಲೀಸ್ ಅಂತ ಇದೆ. ಮನೆಗೆ ಬನ್ನಿರಿ ಅಂದರು. ಯಾವಾಗ ಬರ್ಬೇಕು ಸರ್? ನಾಳೆ ಬರ್ತೀರಾ? 7 ಗಂಟೆಗೆ ಬರ್ತೀನಿ ಸರ್. ನನ್ನ ರೂಮ್ ಅಗಲ ಎಷ್ಟು? 2.5 ಅಡಿ ಆಗಲ್ಲ, 12 ಅಡಿ ಉದ್ದ. ಅಲ್ಲಿ 5 ಜನ ಮಲಗ್ತಾ ಇದ್ರು. 2.5 ಅಡಿ ಕಾಲು ನೀಡ್ಕೊಳಕ್ ಬ್ಯಾಂಕ್ ಜನ ಬಂದು, ನನ್ನ ಸಿಗಾಕೊಂಬಿಟ್ಟ ಕಣ, ಆಚೆ ಹೇಳಿರೋ ಅಂತ. ಸಾಯಿ ಪ್ರಕಾಶ್ ಅವರು, ಕೆ ವಿ ಜಯರಾಮ್ ಅವರು, ಸುರಾಜ್, ಸುಮಾರು ಜನ ಡೈರೆಕ್ಟರ್ಗಳೆಲ್ಲ ಬರೋರು. ಅಲ್ಲಿಗೆ ಬಂದಾಗ, ರೂಮಿಂದ ಆಚೆ ಬಂದಾಗ ಇವ್ರೇನು ಮಾಡಿದ್ರು, ಕೆ ವಿ ಜಯರಾಮ್ ಅವರು ಮಾರನೇ ದಿನ ಮನೆಗೆ ಹೋದೆ. 7 ಗಂಟೆಗೆ ಕೂರಿಸಿದೆ. ಸರ್ ನಮಸ್ಕಾರ, ಕೂತ್ಕೊಳ್ಳಿ ಅಂದರು. ಸೋಫಾ ಮೇಲೆ ಕೂರಿಸಿದ್ರು, ಕಾಫಿ ಕೊಟ್ಟರು. ಕತೆ ಹೇಳ್ತಾ ಶುರು ಮಾಡಿದ್ರು. ಕೇಳ್ತಾ ಕೂತೆ, ನನಗೆ ಕತೆ ಹೇಳ್ತೀಯಾರ ಇವರು. ಕತೆ ಎಲ್ಲ ಕೇಳಾಯ್ತು. ಆಮೇಲೆ ಸಮಯ ಆಯಿತು, 1.5 ಗಂಟೆ ಟೈಮ್ ಕತೆ ಆಯಿತು. ತಿಂಡಿ ಕೊಟ್ಟರು ಮೀನಾಕ್ಷಿ ಜಯರಾಮ್ ಅವರು. ತಿಂಡಿ ತಿಂದೆ. ನಿಮ್ಮೊಂದು ಪಾತ್ರ ಇದೆ ಅಂದರು. ಸರಿ ಸರ್ ಅಂತ ಹೊರಡಕ್ಕೆ ಹೋದೆ. 1 ನಿಮಿಷ ಇರಿ, ನಮ್ಮ ಮನೆಯವ್ರು ಬರ್ತಾರೆ ಅಮ್ಮ ಅಂದರು. ಸರಿ, ಮತ್ತೆ ಕಾಫಿ ಕೊಟ್ಟರು. ಅರ್ಧ ಕಾಫಿ ಕುಡಿದೆ. ಅಮ್ಮ ಬರ್ತೀನಿಮ್ಮ ಅಂತ ಹೇಳಿದೆ. ಸ್ವಲ್ಪ ಇರಿ ಅಂದರು. ಇರಿ ಅಂದ್ಬಿಟ್ಟು ಒಂದು ಕವರ್ ಕೊಟ್ಟರು. ನಾನು ಆಶ್ಚರ್ಯಪಟ್ಟೆ, ತೆಗಿಲಿಲ್ಲ. ಏನು ಕವರ್ ಕೊಟ್ಟರು? ನಡ್ಕೊಂಡು ಓಡಾಡ್ತಾ ಇದ್ದದ್ದು, ಬಸ್ಸಲ್ಲಿ ಓಡಾಡ್ತಾ ಇರಲಿಲ್ಲ. ನಡಿಗೆ ಅಡಿಗೆ ಚೆನ್ನಾಗಿರ್ಬೇಕು ಆರೋಗ್ಯದಲ್ಲಿ. ಸರಿ, ಮನೆಗೆ ಹೋಗಿ ನನ್ನ 2.5 ಅಡಿ ರೂಮಲ್ಲಿ ತೆಗೆದಾಕ್ಬಿಟ್ಟು ನೋಡಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ನೋಡ್ತೀನಿ, 4,004 ರೂಪಾಯಿ ಚೆಕ್ ಕೊಟ್ಬಿಟ್ಟೆ. ಆ ಕಾಲದಲ್ಲಿ 93 ಅದು, 92, 93 ಕೊಟ್ಬಿಟ್ರು. 93ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ಏನು ಪಾತ್ರ ಹಾಕಿಯ ನನಗೆ? ಅಭಿಜಿತ್ ಅವರ ತಂದೆ ಪಾತ್ರ. ಎಲ್ಲ ಕಡೆ 100 ದಿನ ಓಡ್ತು. ನೋಡಿ, ಸಿನಿಮಾಕ್ಕೆ ಬಂದಾಗ ಜನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಸ್ತಾರೆ. ಆ ಪ್ರೀತಿಯನ್ನು ನಾವು ಉಳಿಸ್ಕೋಬೇಕು. ನೋಡಿ, ಅಲ್ಲಿ ಒಂದು ಕಡೆ 16 ಜನನ ಕರ್ಕೊಂಡೋಗಿದ್ದೆ ನಾಟಕ ಮಾಡೋದಕ್ಕೆ. ನಾಟಕ ಎಲ್ಲ ಚೆನ್ನಾಗಿ ತಿಂಡಿ ಊಟ ಮಾಡಿಬಿಟ್ಟು ಎಲ್ಲ ಆಚೆ ಬಂದಾಗ ಹೋಟೆಲ್ ಮಾಲೀಕರು ಮಂಗಳೂರು ಕಡೆಯವರು, ಜಗಳೂರು, ಚಿತ್ರದುರ್ಗ, ಏನು ರಂಜಿತಾ ರಮಾನಂದ್ ಅವ್ರು ಇಲ್ಲಿ ಅಂದರು. ಇಲ್ಲ ಸರ್, ಇಲ್ಲಿ ಬಂದಿದ್ದು ಹೋಟೆಲ್ ಊಟ ಮಾಡಕ್ಕೆ ಹೋಯ್ದು. ಅವ್ರದ್ದೇ ಹೋಟ್ಲ್ ಅದು. ಆಮೇಲೆ ಎಷ್ಟು ಬಂದಿದೆ ಸರ್? ಇವರೆಲ್ಲ ನಮ್ಮ ಆರ್ಟಿಸ್ಟ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಅಂದರು. ದುಡ್ಡು ಕೊಡೋಕ್ಕೆ ಹೋದೆ. ಬೇಡಿ ಅಂದರು. ಸರ್ 16 ಜನ ಊಟ ಮಾಡಿದ್ದ, ನಾನು ಈ ಹೋಟ್ಲ್ ಮಾಲೀಕ, ಬೇಡ ಅಂದರು. ಸರ್ ಚೆನ್ನಾಗಿ ಮಾಡಿದ್ದೀರಿ, ಈ ಕ್ಷೇತ್ರದಲ್ಲಿ ಮುಂದುವರಿಯಿರಿ, ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಇದೇ ಮುಂದುವರಿಸ್ಕೊಂಡೋಗಿ ಎಣ್ಣೆ ಕಡೆಗೆ ಹೋಗ್ಬೇಡಿ ಅಂದರು. ಯಾಕೆ ಹೇಳಿದ್ರು ಗೊತ್ತಿಲ್ಲ ಅವರು. ಎಣ್ಣೆಗೆ ದಾಸರಾಗಬೇಡಿ ಅಂದರು. ಸರಿ, ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೊಟ್ಟೋದೆ. ಅದು ಒಂದು. ಈಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇದು ಹೇಳಲೇಬೇಕು. ಯಾಕೆ, ಈಗ ಒಂದು ಶೂಟಿಂಗಿಗೆ ನಿಂತಿದ್ದೆ. ಬೆಳಗ್ಗೆ ಒಂದು 8-9 ಗಂಟೆ ಸರ್, ಬಾರ್ ಓಪನ್ ಆಗಿತ್ತು. ನಾನು ಯಾರೋ ಒಬ್ಬರು ಬರ್ತಾರೆ ಅಂತ ಕಾಯ್ತಿದ್ದೆ. ಆ ಸಮಯದಲ್ಲಿ ಒಬ್ಬರು ಬಂದು, ರಮಾನಂದ್ ನಮಸ್ಕಾರ ಸರ್, ಒಂದು ಸೆಲ್ಫಿ ಅಂದರು. ಆಯ್ತು ತಗೊಳ್ಳಿ ಸರ್ ಅಂತ ಹೇಳಿದೆ. ಅಷ್ಟು ದೂರ ಹೋದ. ಅಣ್ಣ ನಿಮ್ದು ಯಾವ ಬ್ರ್ಯಾಂಡ್ ಅಣ್ಣ ಅಂದರು. ಇಲ್ಲ ನಾನು ಕುಡಿಯಲ್ಲದೆ. ಅಣ್ಣ ಏನಣ್ಣ ಕಲಾವಿದ ಕುಡಿಯಲ್ಲ ಅಂತ ಹೇಳ್ತೀರಿ, ಯಾವ ಕಲಾವಿದ ಕುಡಿಯಲ್ಲ ಸರ್, ಹೇಳಿ ತಂದ್ಕೊಡ್ದು. ಇಲ್ಲ ಸಪ್ಪ ನಾನು ಕುಡಿಯೋದಿಲ್ಲ ಅಂತ ಹೇಳಿದೆ. ಅವ್ರಿಗೊಂದು ತಮಾಷೆಗೂ ಹೇಳಿದೆ, ಯಾಕೆ ಕುಡಿಯೋದಿಲ್ಲ ಅಂತ. ಕುಡಿಯೋದಿಲ್ಲ ಅಂತ ಹೇಳಿದ್ರೆ ಕುಡ್ಕ ಅಂದ್ಬಿಡ್ತಾರೆ. ನಾನೇ ನಾಟಕದಲ್ಲಿ ಒಂದು ಸಂಭಾಷಣೆ ಬರೆದಿದ್ದೀನಿ, ಸಂಭಾಷಣೆ ಕೇಳ್ಕೊಂಡು ನಕ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸಂಭಾಷಣೆನೇ ಹೇಳ್ಬಿಟ್ಟೆ. ಕುಡ್ಕ ಅನ್ನಿ ಅಂತ ಹೇಳಿದೆ. ಕುಡ್ಕ ಅಂದರು. ಯಾರೋ ಕುಡ್ಕ? ನಾವು ಕುಡಿಯೋದು ಬಿಟ್ಬಿಟ್ಟು ಎಷ್ಟು ದಿನ ಆಯ್ತಾ ನನಗೆ ಗೊತ್ತಿಲ್ಲ. ಅದನ್ನ ತಿಳ್ಕೊಬೇಕು ಅಂತ ದಿನ ಕುಡಿತೀನಿ, ಜ್ಞಾಪಕಕ್ಕೆ ಗೊತ್ತಿಲ್ಲ ಅಂತ ಹೇಳ್ದೆ. ನಕ್ಬಿಟ್ಟ. ಸಾರಿ ಸರ್ ಅಂತ ಹೇಳ್ದ. ಇಲ್ಲಪ್ಪ, ಕುಡಿಯೋ ಅಭ್ಯಾಸ ಇಲ್ಲ, ಆದರೆ ಕುಡ್ತದ ನಾಟಕ ಮಾಡ್ತೀನಿ ಅಂದರೆ ಅದು ಅತಿ ಹೆಚ್ಚು ಜನಪ್ರಿಯತೆ ಕೊಡ್ತು, ಕುಡಿತಾಯಣ ಅನ್ನೋದು. ಹೀಗೆ ನಾಟಕದ ಮುಖೇನ ಬಣ್ಣದ ಬದುಕಿನಲ್ಲಿ ಬೆಳ್ಳಿ ತೆರೆ ಕಿರು ತೆರೆಯಲ್ಲಿ ನಿರಂತರವಾಗಿ ಸಾಗ್ತಾ ಇದ್ದೀನಿ.